Jai Hind, Namaskar ellarigu. Welcome on my YouTube channel Maths Pro. Only 15 days are remaining for the examinations. ಅದಕ್ಕಾಗಿ I have started 15 days special maths revision for SSC JD 2026 examination. ನಮ್ದು ಕ್ಲಾಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ. In these two medium, it will be there. So without wasting more time, let's start. Today we'll be learning about percentage profit loss and discount mixed questions. Let's begin with our first question. ನೋಡ್ರಿ ಏನಿದೆ, length of a rectangle is reduced by 15%, breadth is increased by 10%. What is the percentage increase in the area? ಆ ವಿಸ್ತೀರ್ಣ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ? ಈಸಿ ಲೆವೆಲ್ ಇಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಮೀಡಿಯಂ, ಆಮೇಲೆ ಸ್ವಲ್ಪ ಹೈ ಲೆವೆಲ್. We'll start from the easy level, then we'll go medium level, last question ಸ್ವಲ್ಪ higher level also. Let's start with this question. ಯಾವಾಗ ಈ ರೀತಿ ಕ್ವಶನ್ ನೋಡಿರಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಥಿಂಗ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. a ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100 ಇಷ್ಟು ಈಸಿ ಫಾರ್ಮುಲಾ. ಇನ್ಕ್ರೀಸ್ ಅಂದ್ರೆ ಪ್ಲಸ್, ಡಿಕ್ರೀಸ್ ಅಂದ್ರೆ ಮೈನಸ್. ಆಯತದ ಉದ್ದ 15% ಏನಾಗಿದೆ, ಕಡಿಮೆ ಆಗಿದೆ. ಸೊ -15%. ಅಂಡ್ ದೆನ್ ಅಗಲ 10% ಏನಾಗಿದೆ, ಜಾಸ್ತಿ ಆಗಿದೆ. ಇಸ್ ಇನ್ಕ್ರೀಸಿಂಗ್ ಬೈ 10%, ಪ್ಲಸ್ 10. ನಾವು ಪ್ಲಸ್ ಇಂಟು ಮೈನಸ್ ಮಲ್ಟಿಪ್ಲೈ, ಪ್ಲಸ್ ಇಂಟು ಮೈನಸ್ ಏನ್ರಿ ಮೈನಸ್. ಈಗ ಇಂಟು ಮಾಡಬೇಕು, 15 ಇಂಟು 10 ಡಿವೈಡೆಡ್ ಬೈ ದಿಸ್. ಸೊ 15 ಅಂಡ್ ದಿಸ್ ಎಷ್ಟ್ರಿ, -5. ಈ 0 ಕ್ಯಾನ್ಸಲ್. 15 upon 10 ಪಾಯಿಂಟ್ ಹಚ್ಚ್ರಿ, -1.5. ಸೊ ಆನ್ಸರ್ ಫಾರ್ ದ ಕ್ವಶನ್ 6.5. ಡಿಕ್ರೀಸ್. ಯಾಕೆ ಡಿಕ್ರೀಸ್? ಮೈನಸ್ ಸೈನ್. ಸೊ ಡಿಕ್ರೀಸ್ ಹೇಳಬೇಕು, ಆಪ್ಷನ್ 3. ಇದೇ ನಮ್ದು ಆನ್ಸರ್. ಇದು ಬೇಡ ಅಂದ್ರೆ ಇನ್ನೊಂದು ಟೆಕ್ನಿಕ್, ರೇಷಿಯೋ ಮೆಥಡ್, ಅದು ಟೆಕ್ನಿಕ್ ಯೂಸ್ ಮಾಡಬಹುದು. ರೇಷಿಯೋ ಟೆಕ್ನಿಕ್ ಅಂದ್ರೆ 185, 100 ಆಮೇಲೆ 110 ಆ ಟೆಕ್ನಿಕ್. ನೆಕ್ಸ್ಟ್ ಕ್ವಶನ್ ಇದೇ ರೀತಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು, ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಸೆಕ್ಷನ್ ಕ್ವಶನ್ ನಂಬರ್ 2 ಇನ್ ದ ಕಮೆಂಟ್ ಬಾಕ್ಸ್. ಕಮೆಂಟ್ ಮಾಡ್ರಿ ಅಂಡ್ ಹೇಳ್ರಿ ಆನ್ಸರ್ ಏನಿದೆ. ಎವ್ರಿ ಒನ್ ಯು ಹ್ಯಾವ್ ಟು ಕಮೆಂಟ್. ಪಾಸ್ ಮಾಡಿ. ಎಲ್ಲಾ ಕ್ವಶನ್ಗಿಂತ ಮೊದಲು ನೀವು ಪಾಸ್ ಮಾಡ್ರಿ. ಯು ಹ್ಯಾವ್ ಟು ಪಾಸ್, ಟ್ರೈ ಯೋರ್ ಸೆಲ್ಫ್, ಆಮೇಲೆ ನಂದು ಸೊಲ್ಯೂಷನ್ ಜೊತೆ ಕಂಪೇರ್ ಮಾಡಿ. ಅಂದ್ರೆ you will learn very good. Let's see the question. Loss incurred in a transaction is 1/5 of the selling price. Percentage loss ಎಷ್ಟಿದೆ? ಒಂದು ವ್ಯವಹಾರದಲ್ಲಿ ಆ ನಷ್ಟ ಮಾರಾಟ ಬೆಲೆಯ 1/5 ಅಷ್ಟಿದೆ. ಸೊ ಏನಿದೆ ಇದ್ರು ಈ ಪ್ರಶ್ನೆಯಲ್ಲಿ ಲಾಸ್ ಮತ್ತು ಏನ್ರಿ ಮೈ ಡಿಯರ್ ಫ್ರೆಂಡ್ಸ್, ಲಾಸ್ ಈಸ್ 1/5 ಆಫ್ ದ ಸೆಲ್ಲಿಂಗ್ ಪ್ರೈಸ್. ಲಾಸ್ ಈಸ್ 1/5 ಆಫ್ ದ ಸೆಲ್ಲಿಂಗ್ ಪ್ರೈಸ್. ಲಾಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಈ ಎರಡು ಮೇಲೆ ಕ್ವಶನ್ ಇದೆ. 1/5 ಇದು ಅನುಪಾತ ಹಿಂಗ್ ಬರೀರಿ, 1/. ಈಗ ಎಲ್ಲರಿಗೆ ಗೊತ್ತಿದೆ ನೋಡ್ರಿ. ಇಲ್ಲೇ ಇಟ್ಟಿದೆ ಇದು. ನೋಡ್ರಿ, ಇದು ಪೆನ್ ಇದೆ. ದಿಸ್ ಈಸ್ ಏನ್ರಿ, ಇದು ಪೆನ್. ಈಗ 5 ರೂಪಾಯಿಗೆ ನೀವು ಸೆಲ್ ಮಾಡಿರಿ, 1 ರೂಪಾಯಿ ಏನಾಗಿದೆ, ನಮಗೆ ಲಾಸ್, ನಷ್ಟ ಆಗಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸಿ ಪಿ ಎಷ್ಟ, ಕಾಸ್ಟ್ ಪ್ರೈಸ್ ಎಷ್ಟು ಆ ಕೇಸಲ್ಲಿ? ಜಾಸ್ತಿಯವ್ರ ಕಡಿಮೆ ನೀವು ಹೇಳ್ರಿ. 5 ರೂಪಾಯಿಗೆ ಮಾರಾಟ ಮಾಡಿದ ನಂತರ ನಿಮಗೂ 1 ರೂಪಾಯಿ ಏನಾಗಿದೆ, ನಷ್ಟ ಆಗಿದೆ. ಸೊ ಕಾಸ್ಟ್ ಪ್ರೈಸ್, ಅಸಲು ಬೆಲೆ, ಕೊಂಡ ಬೆಲೆ ಜಾಸ್ತಿ ಇದೆ ಅವ್ರ ಕಡಿಮೆ ಇದೆ? ಏನ್ರಿ? ನೋಡ್ರಿ, ಯಾವಾಗ ಲಾಸ್ ಆಗುತ್ತೆ ನಿಮ್ಗೂ, ಸೆಲ್ಲಿಂಗ್ ಪ್ರೈಸ್ ಯಾವಾಗೂ ಲೆಸ್. ಹಿಂಗ್ ಬೈಟ್ ಮಾಡ್ರಿ. ವೆನ್ ಎವರ್ ಲಾಸ್, ಸೆಲ್ಲಿಂಗ್ ಪ್ರೈಸ್ ಲೆಸ್, ಸೊ ಸಿ ಪಿ ಮೋರ್. ಸೊ 1 + 5 ಎಷ್ಟ್ರಿ, ಇದು 6. ಇಷ್ಟು ಬೈಟ್ ಮಾಡ್ರಿ. ಲಾಸ್ ಅಂದ್ರೆ ಎಸ್ ಪಿ ಲೆಸ್, ಪ್ರಾಫಿಟ್ ಅಂದ್ರೆ ಎಸ್ ಪಿ ಮೋರ್. ಇದು ಲೆಸ್ ಇದೆ ಅಂದ್ರೆ ಇದು ಏನ್ರಿ, ಜಾಸ್ತಿ. ಇದು ಕಡಿಮೆ ಅಂದ್ರೆ ಇದು ಜಾಸ್ತಿ. ನಷ್ಟ ಯಾವಾಗ ಆಗುತ್ತೆ? ಮಾರಾಟ ಬೆಲೆ ಕಡಿಮೆ, ಇದು ಜಾಸ್ತಿ. ಎಸ್ ಸರ್, ಬಟ್ ಕ್ವಶನ್ ಇದು ಇಲ್ಲ. ಕ್ವಶನ್ ಇದೆ ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಬೈ ಹೆಡ್ ಮಾಡ್ರಿ. ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಮೈ ಡಿಯರ್ ಫ್ರೆಂಡ್ಸ್ ಏನಿದೆ, ಎಲ್ ಪರ್ಸೆಂಟೇಜ್ ಫಾರ್ಮುಲಾ ಏನಿದೆ, ಲಾಸ್ ಪರ್ಸೆಂಟೇಜ್ ಫಾರ್ಮುಲಾ ಎಲ್ ಅಪಾನ್ ಸಿ ಪಿ ಇಂಟು 100. ಈ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಲಾಸ್ ಇದೆ ಎಷ್ಟ್ರಿ, 1 ಡಿವೈಡೆಡ್ ಬೈ ಎಷ್ಟ್ರಿ, 6 ಇಂಟು ಏನ್ರಿ 100. 1/6 ಅಂದ್ರೆ 16.66%. ಕ್ಯಾನ್ಸಲೇಷನ್ ಮಾಡ್ರಿ, 6 ಬೇಕಾದ್ರೆ ಡೈರೆಕ್ಟ್ಲಿ ಬೈ ಹ್ಯಾಡ್ ಮಾಡಬೇಕು. ಇದು ಫಾರ್ಮುಲಾ ಗೊತ್ತಿರಬೇಕು. ಸಿಮಿಲರ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಾರೆ ನಿಮ್ಗೂ, ಲಾಭದ ಶೇಕಡಾವಾರು ಕೇಳ್ತಾರೆ, ಆ ಫಾರ್ಮುಲಾ ಬೈ ಹ್ಯಾಡ್ ಮಾಡ್ರಿ, P/CP ಇಂಟು 100. ಸೊ ಲಾಸ್ ಪರ್ಸೆಂಟೇಜ್ಗೆ ಇದು ಫಾರ್ಮುಲಾ, ಪ್ರಾಫಿಟ್ ಪರ್ಸೆಂಟೇಜ್ಗೆ ಆ ಫಾರ್ಮುಲಾ, ಡಿಸ್ಕೌಂಟ್ ಪರ್ಸೆಂಟೇಜ್ಗೆ D ಡಿವೈಡೆಡ್ ಬೈ MP ಇಂಟು 100. ಈ 3 ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಅಂಡ್ ಎಸ್ ಪಿ ಅಂದ್ರೆ ಲಾಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಕಡಿಮೆ, ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ. ಬೇರೆ ಕ್ವಾಂಟಿಟಿ ಆಪೋಸಿಟ್ ಮಾಡಬೇಕು. ಇದು ಕಡಿಮೆ ಆದ್ರೆ ಇದು ಜಾಸ್ತಿ. ಮುಂದಿನ ಕ್ವಶನ್ ನಂಬರ್ 4. ಲಾಸ್ ಇನ್ಕರ್ಡ್ ಆನ್ ಸೆಲ್ಲಿಂಗ್ ಪ್ರೈಸ್ ಇಸ್ 38%. ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಸಿ ಪಿ ಅಂಡ್ ಎಸ್ ಪಿ? ಇಷ್ಟು ಈಸಿ ಪ್ರಶ್ನೆ ಇದೆ. ಒಂದು ವಸ್ತುವಿನ ಮಾರುವಾಗ
38% ನಷ್ಟ ಆಗಿದೆ. 38% ನಷ್ಟ ಆಗಿದೆ ಅಂದ್ರೆ ಏನ್ರಿ, ಲಾಸ್ ಇನ್ಕರ್ಡ್ ಆನ್ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಇಸ್ 38%. ವಾಟ್ ವಿಲ್ ಬಿ ರೇಷಿಯೋ ಆಫ್ ಸಿಪಿ ಅಂಡ್ ಎಸ್ಪಿ? ಲಾಸ್ ಇನ್ಕರ್ಡ್ ಆನ್ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಇಸ್ 38%. ಓಕೆ, 100 ರೂಪಾಯಿದ ವಸ್ತು ಇದೆ, ಯು ಆರ್ ಸೆಲ್ಲಿಂಗ್ ಇಟ್ ಅಟ್ 38% ಲಾಸ್. ಯು ಆರ್ ಸೆಲ್ಲಿಂಗ್ ಇಟ್ ಅಟ್ 38% ಲಾಸ್. ಸೊ 38 ಕಡಿಮೆ ಮಾಡ್ರಿ. ಯು ಆರ್ ಸೆಲ್ಲಿಂಗ್ ಇಟ್ ಅಟ್ 38% ಲಾಸ್. ಸೊ 100 ಮೈನಸ್ 38 ಎಷ್ಟ್ರಿ ಇದು? ದಟ್ ಈಸ್ 62. ನಾವು ಕ್ವಶನ್ ಏನಿದೆ, ಸಿ ಪಿ ಅಂಡ್ ಎಸ್ ಪಿ ರೇಷಿಯೋ ಎಷ್ಟ್ರಿ? ಸೊ ಸಿಂಪ್ಲಿಫೈ ಬೈ 2 ಟೇಬಲ್. ಕಮ್ ಆನ್, 2 into 50 and 2 3s are 6, 2 1s are 2. 50 ರೇಷಿಯೋ 31. ನಮ್ದು ಆನ್ಸರ್ ಆಪ್ಷನ್ ನಂಬರ್ 1. ಸರಿಯಾಗಿ ಪ್ರಶ್ನೆ ಓದಬೇಕು, ಅಲ್ಲಿಂದ ಆನ್ಸರ್ ಮಾಡಬೇಕು. ಯಾಕಂದ್ರೆ ಈ ರೀತಿ ಇಂತಹ ಪ್ರಶ್ನೆ ಅಲ್ಲಿ ಬಹಳ ಟ್ವಿಸ್ಟ್ ಇರುತ್ತೆ. ಅಗೇನ್ ದೇರ್ ವಿಲ್ ಬಿ ಸಮ್ ಲಿಟಲ್ ಮಾಡಿಫಿಕೇಶನ್. ಕೇರ್ಫುಲಿ ಓದಬೇಕು. ಮುಂದಿನ ಕ್ವೆಶ್ಚನ್. ಒಂದು ವಸ್ತುವಿನ ಖರೀದಿ ಬೆಲೆ ಅದರ ಮಾರಾಟ ಬೆಲೆಯ 5/8 ಆಗಿದೆ. ಆ ಲಾಭದ ಶೇಕಡಾವಾರು ಎಷ್ಟಿದೆ? ನೋಡ್ರಿ, ಐ ರೈಟ್ ಸಮ್ ಥಿಂಗ್ಸ್. ನೆಕ್ಸ್ಟ್ ನೀವು ಸಾಲ್ವ್ ಮಾಡಬೇಕು ಇದು ಕ್ವಶನ್. ಸಿ ಪಿ ಕೊಟ್ಟಾರ, ಆಮೇಲೆ ಏನ್ ಕೊಟ್ಟಾರ? ಎಸ್ ಪಿ. ಸಿ ಪಿ ಇಸ್ ಗಿವನ್ ಮೈ ಡಿಯರ್ ಫ್ರೆಂಡ್ಸ್. ಸಿ ಪಿ ಅಂಡ್ ಎಸ್ ಪಿ ಇಸ್ ಗಿವನ್. ಆ ರೇಷಿಯೋ ಕೊಟ್ಟಾರ ಎಷ್ಟ್ರಿ? 5:8. ಲಾಭದ ಶೇಕಡಾವಾರು ಎಷ್ಟಿದೆ? ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? ನೀವೆಲ್ಲರೂ ಇದು ಟ್ರೈ ಮಾಡ್ರಿ, ಬೇಕಾದ್ರೆ ನಾನು ಮಾಡ್ತೀನಿ ಇದು. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? ಈಗ ಏನಾಗಿದೆ? ಇಲ್ಲಿಂದ ಇಲ್ಲಿ 3 ರೂಪಾಯಿ ಲಾಭ ಆಗಿದೆ. ಸರ್ 3 rupees ಇಸ್ ಪ್ರಾಫಿಟ್. 3 rupees ಏನಿದೆ? ನಮ್ದು ಲಾಭ ಇದೆ. ಏನಿದೆ ಇದು? ಲಾಭ. ಸೊ ಲಾಭದ ಶೇಕಡಾವಾರು ಈಗ ಫಾರ್ಮುಲಾ ಹೇಳಿ ನಿಮ್ಗೂ. ಎಲ್ಲಿದೆ ಇದು? ಪ್ರಾಫಿಟ್ ಅಪಾನ್ ಸಿ ಪಿ ಇಂಟು 100. ಆ ಫಾರ್ಮುಲಾ ಬೈ ಹಟ್ ಮಾಡ್ರಿ. ಸೊ ಪ್ರಾಫಿಟ್ ಅಪಾನ್ ಸಿ ಪಿ ಇಂಟು 100, 3 ಡಿವೈಡೆಡ್ ಬೈ ಏನ್ರಿ? ಕೊಂಡ ಬೆಲೆ, ಅಸಲು ಬೆಲೆ. ಅಸಲು ಬೆಲೆ ಎಷ್ಟಿದೆ? 5. 5 ಹಾಕ್ರಿ ಇಲ್ಲಿ, ಇಂಟು 100 ಮಾಡ್ರಿ. 5 1s 5 20s 3 into 20 ಎಷ್ಟ್ರಿ? 60%. 60% ನಮ್ದು ಆನ್ಸರ್ ಫಾರ್ ದ ಕ್ವಶನ್. ಇಂತಹ ಈಸಿ ಕ್ವಶನ್ಸ್ ಇರ್ತಾರೆ ಎಕ್ಸಾಮ್ ದಲ್ಲಿ. ಎಲ್ಲಿ ಕೇಳಾರ ಇದು? 2024 SSCGD ಎಕ್ಸಾಮ್ ದಲ್ಲಿ ಕೇಳಿದ ಕ್ವಶನ್ ಇದೆ. ಸೊ ಸ್ಲೋಲಿ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡೋಣ. ದ್ಯಾಟ್ ಆಲ್ಸೋ ವಿಲ್ ಟೇಕ್ ಕೇರ್. ಯಾಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತಹ ಇದು ಕ್ಲಾಸ್. ಓಕೆ, ಸ್ಟಾರ್ಟಿಂಗ್ ಸ್ವಲ್ಪ 10 ಕ್ವಶನ್ಸ್ ಈಸಿ ಲೆವೆಲ್, ಆಮೇಲೆ ನೆಕ್ಸ್ಟ್ 10 ಕ್ವಶನ್ಸ್ ವಿಲ್ ಬಿ ಮೀಡಿಯಂ ರಿಂದ ಸ್ವಲ್ಪ ಲೆವೆಲ್ ಲಾಸ್ಟ್ಗೆ ನೋಡೋಣ. 6ನೇ ಪ್ರಶ್ನೆ ಏನಿದೆ ನೋಡ್ರಿ. ಇಫ್ ದ ಬುಕ್ ವೂಸ್ ಮಾರ್ಕ್ ಪ್ರೈಸ್ ಇಸ್ 90, ಸೋಲ್ಡ್ ಫಾರ್ 76. ಏನಿದೆ ಮಾರ್ಕ್ ಪ್ರೈಸ್ ಮೈ ಡಿಯರ್ ಫ್ರೆಂಡ್ಸ್? MRP ಇದೆ 90 ಅಂಡ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 76. ವಾಟ್ ಈಸ್ ದ ಡಿಸ್ಕೌಂಟ್? ಈಗ ಹೇಳಿ ನಿಮ್ಗೂ ಇದು ಫಾರ್ಮುಲಾ ಇಂಪಾರ್ಟೆಂಟ್ ಇರುತ್ತೆ. ಏನ್ರಿ ಸರ್? ಡಿಸ್ಕೌಂಟ್ ಪರ್ಸೆಂಟೇಜ್. ಡಿಸ್ಕೌಂಟ್ ಪರ್ಸೆಂಟೇಜ್ ಅಂದ್ರೆ ಡಿಸ್ಕೌಂಟ್ ಅಪಾನ್ MP ಇಂಟು 100. ಈಸಿ ಸಿಂಪಲ್ ಫಾರ್ಮುಲಾ ಬೈ ಹಾರ್ಟ್ ಮಾಡಬೇಕು. ಎಷ್ಟು ಕಡಿಮೆ ಆಗಿದೆ, ಎಷ್ಟು ಡಿಸ್ಕೌಂಟ್ ಆಗಿದೆ? ಇಲ್ಲಿಂದ ಇಲ್ಲೇ 14. 14 rupees there is a discount, my dear friends. How much discount? There is a discount of 14 rupees. So you have to write the 14 rupees here and divided by MRP, that is namudid bele. Namudid bele ಎಷ್ಟಿದೆ? 90 ಇದೆ. ಇಲ್ಲಿ 90 ಬರೀರಿ ಇಂಟು 100. ಈ 0 ರಿಂದ ಈ 0 ಕ್ಯಾನ್ಸಲ್. ಆಮೇಲೆ 14 into 10 140 ಡಿವೈಡೆಡ್ ಬೈ 9. 9 ರಿಂದ ಡಿವೈಡ್ ಮಾಡ್ರಿ, ನಿಮ್ದು ಆನ್ಸರ್ ನಿಮ್ಗೆ ಸಿಗುತ್ತೆ. ನೋಡ್ರಿ, 9 ಒಂದೇ, 9 1s 9, ಎಷ್ಟು? 5. 9 5s 45. 5 ಇದೆ. ಓಕೆ, ಪಾಯಿಂಟ್ ಅವಶ್ಯಕತೆ ಇಲ್ಲ. 15 ಬಂದಿದೆ ಆಪ್ಷನ್ ದಲ್ಲಿ. 15 ಎಲ್ಲಿದೆ? ಯಾಕೆ ಸಿಂಪಲ್ ಸಾಲ್ವ್ ಮಾಡ್ತೀರಿ? 15ಗೆ ಟಿಕ್ ಮಾಡಬೇಕು. ಎಕ್ಸಾಮ್ ದಲ್ಲಿ 2 ಸೆಕೆಂಡ್ಸ್ ಇಂಪಾರ್ಟೆಂಟ್ ಇರುತ್ತೆ. ಸೊ ದಟ್ ಈಸ್ ವೈ ಇಫ್ ಆಪ್ಷನ್ ದಲ್ಲಿ 15 ಒಂದ್ಸಲ ಇದೆ, ಪಾಯಿಂಟ್ ದಲ್ಲಿ ಆನ್ಸರ್ ಅವಶ್ಯಕತೆ ಇಲ್ಲ. 15ಗೆ ಟಿಕ್ ಮಾಡ್ರಿ, ಅದೇ ನಮ್ದು ಆನ್ಸರ್. ಅರ್ಥ ಆಗಿದೆ? ಸೊ ಮುಂದಿನ ನೋಡೋಣ. ಅಗೇನ್ ಐ ಆಮ್ ಟೆಲ್ಲಿಂಗ್, ಎಲ್ಲಾ ಕ್ವಶನ್ ಗಿಂತ ಮೊದಲ ಸೊಲ್ಯೂಷನ್ ನೋಡ್ಬೇಡ, ಪಾಸ್ ಮಾಡ್ರಿ ವಿಡಿಯೋ, ನ್ಯೂ ಸೊಲ್ಯೂಷನ್ ಮಾಡ್ರಿ, ಆನ್ಸರ್ ತೆಗೀರಿ, ಆಮೇಲೆ ನಂದು ಆನ್ಸರ್ ಜೊತೆ ನಿಮ್ದು ಆನ್ಸರ್ ಕಂಪೇರ್ ಮಾಡ್ರಿ, ಚೆಕ್ ಮಾಡ್ರಿ. When CP of X article is equal to SP of Y article, profit is 25%. X ratio Y ಏನಿದೆ? ಇಂತಹ ಪ್ರಶ್ನೆಯಲ್ಲಿ ಏನಿಲ್ಲ, ಏನ್ ಮಾಡ್ಬೇಕು? ಆ ಸೆಂಟೆನ್ಸ್ ಬರೀರಿ. ರೈಟ್ ಡೌನ್ ದ ಸೆಂಟೆನ್ಸ್ ಆಸ್ ಇಟ್ ಇಸ್ ಮೈ ಡಿಯರ್ ಫ್ರೆಂಡ್ಸ್. CP of X is equal to, ನೋಡ್ರಿ, CP of X is equal to SP of Y. At least this much you can write. Yes. Color change ಮಾಡೋಣ. I think this color ಅಷ್ಟು ಸರಿ ಇಲ್ಲ. ಓಕೆ, ಯಾವ ಕಲರ್ ಯೂಸ್ ಮಾಡೋಣ? ಬ್ಲೂ ಮಾಡೋಣ. ಎಸ್, ಕರೆಕ್ಟ್. ವಾಟ್ ಈಸ್ ಯುವರ್ ನೇಮ್? ಋತುಜಾ. ಋತುಜಾ ಇಸ್ ಟೆಲಿಂಗ್ ಸರ್ ಬ್ಲೂ ಕಲರ್ ಯೂಸ್ ಮಾಡ್ರಿ. ಓಕೆ, ಬ್ಲೂ ಕಲರ್ ಯೂಸ್ ಮಾಡೋಣ. ಸರ್ CP ಓಕೆ ಇಂಟು ಏನ್ರಿ X ಈಸ್ ಈಕ್ವಲ್ ಟು SP ಇಂಟು Y. ಓಕೆ, ಇದು ಕ್ಲಿಯರ್? ಕಲರ್ ಓಕೆ ಇದೆ? ಎಸ್.
ಈಗ ನೋಡ್ರಿ ಪ್ರಶ್ನೆ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಇದು NTPC ದಲ್ಲಿದೆ ಎಸ್, ಬಟ್ ಇಂತಹ ಕ್ವಶನ್ GD ದಲ್ಲಿ ಕೇಳ್ಯಾರ. ಸೊ ಎಲ್ಲಾ ಎಕ್ಸಾಮ್ಸ್ಗೆ ಕ್ವಶನ್ ಸೇಮ್ ಇರುತ್ತೆ ನೋಡ್ರಿ. ಓಕೆ, ಆಮೇಲೆ ಏನ್ರಿ, ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾರ 25%. ಯಾವಾಗೂ ಇಂತಹ ಪ್ರಶ್ನೆಗೆ ನಿಮಗೂ ಬಹಳ ಸಲ ಹೇಳಿ ನಾನು ಏನ್ರಿ, ಆ ಅನುಪಾತ ಫೈಂಡ್ ಮಾಡ್ಬೇಕು ನೀವು. ಆ ಅನುಪಾತ ಯಾವ್ರಿ, CP/SP. ಹೆಂಗ್ ಫೈಂಡ್ ಮಾಡ್ತೀರಿ? ಹೌ ಯು ಆರ್ ಫೈಂಡಿಂಗ್ ದ ರೇಷಿಯೋ ಮೈ ಡಿಯರ್ ಫ್ರೆಂಡ್ಸ್? ದಿಸ್ ನಂಬರ್ ದಿಸ್ ಸೈಡ್ ಅಂಡ್ ದಿಸ್ ನಂಬರ್ ದಿಸ್ ಸೈಡ್. ನೀವು ಮಾಡಿರಿಲ್ಲ? ಫಾರ್ ಎಕ್ಸಾಂಪಲ್ 2x is equal to 3y, x ratio y is equal to 3:2. ದಿಸ್ ನಂಬರ್ ದಿಸ್ ಸೈಡ್, ದಿಸ್ ನಂಬರ್ ದಿಸ್ ಸೈಡ್ ಏನ್ ಮಾಡ್ಬೇಕು? ಎಕ್ಸ್ಚೇಂಜ್ ಮಾಡ್ಬೇಕು. ಅದೇ ಪ್ಯಾಟರ್ನ್, ಈ ಸಂಖ್ಯೆ ಈ ಕಡೆ ಏನ್ರಿ, ಎಕ್ಸ್ ಈ ಕಡೆ ಅಂಡ್ ವೈ ಈ ಕಡೆ. ದಿಸ್ ಎಷ್ಟು ಈಸಿ ಇದೆ. CP ಜೊತೆ ಏನಿದೆ SP ಗೆ ಕೊಡ್ರಿ, SP ಜೊತೆ ಏನಿದೆ CP ಗೆ ಕೊಡ್ರಿ. ಹಾ, ಯಾಕೆ ಮಾಡಿದ್ದು ನೋಡ್ರಿ. ಆಮೇಲೆ ನೋಡ್ರಿ ಏನಿದೆ ಕ್ವಶನ್ ಏನಿದೆ, ಪ್ರಾಫಿಟ್ ಇಸ್ 25%. ಆ ಲಾಭದ ಶೇಕಡ ಎಷ್ಟಿದೆ? 25%. ಪ್ರಾಫಿಟ್ 25% ಅಂದ್ರೆ ಏನ್ರಿ? 100 ರೂಪಾಯಿದ CP, 125 ಸೆಲ್ಲಿಂಗ್ ಪ್ರೈಸ್. ಇಫ್ ದ ಕಾಸ್ಟ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್ 100 rupees, then the selling price 25 extra. How much? 125. 100 rupees CP ಇದೆ, 25% ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 125. 25% ಲಾಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 75. 100 ಪ್ಲಸ್ or 100 ಮೈನಸ್ ಪ್ರಾಫಿಟ್ ಅಂದ್ರೆ ಪ್ಲಸ್, ಲಾಸ್ ಅಂದ್ರೆ ಮೈನಸ್. ಓಕೆ, ಸೊ ಇದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ. 25 ಬಗ್ಗೆ ಗೊತ್ತಿದೆ? ಎಸ್. 25 ಎಷ್ಟಲೆ? 4ಲೆ. 25 5ಲೆ. ಪ್ರಶ್ನೆ ಏನಿದೆ? ಎಕ್ಸ್ ರೇಷೋ ವೈ. ಎಕ್ಸ್ ರೇಷೋ ವೈ. ಎಕ್ಸ್ ವ್ಯಾಲ್ಯೂ ಎಷ್ಟ್ರಿ? 5 ಅಂಡ್ ವೈ ವ್ಯಾಲ್ಯೂ ಎಷ್ಟ್ರಿ? 4. ಎಷ್ಟು ಈಸಿ ಪ್ರಶ್ನೆ ಇದೆ. 5:4. 5:4 ಆಪ್ಷನ್ ನಂಬರ್ 2 is the answer for. So ನೋಡ್ರಿ, this thing you have to remember. Okay, I hope that things are clear to each and everyone. So ಮುಂದೆ ನೋಡೋಣ. After this, let's see next question. ನೆಕ್ಸ್ಟ್ ಕ್ವಶನ್ ಇಂಥ ಪ್ಯಾಟರ್ನ್ ಇದೆ, SSC GD ಇದೆ, ಬಟ್ ಸ್ವಲ್ಪ ಏನಾಗಿದೆ ಈ ಪ್ರಶ್ನೆಯಲ್ಲಿ, ಲಿಟಲ್ ಮಾಡಿಫಿಕೇಶನ್ ಇಸ್ ದೇರ್. ನೋ ಪ್ರಾಬ್ಲಮ್, ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ, ಆಮೇಲೆ ನನ್ನ ಜೊತೆ ಯೂಸ್. The CP of 90 table is same as selling price of X table. If there is a 50% profit, what is the value of X? ನೋಡ್ರಿ ಏನಿದೆ, 90 CP of 90 tables ಹಿಂಗ್ ಬರೀರಿ. 90 CP of 90 tables, 90 table is equal to selling price of X table. Selling price of X table. Of ಅಂದ್ರೆ ಏನ್ರಿ, into simple. There is 50% profit. ಬಟ್ ಅದ ಆಮೇಲೆ ನೋಡು. ಫಸ್ಟ್ ಸೆಂಟೆನ್ಸ್ ನಂಬರ್ 1 ಸಾಲ್ವ್ ಮಾಡ್ರಿ. ಹೆಂಗ್ ಸಾಲ್ವ್ ಮಾಡ್ಬೇಕು? CP ರೇಷೋ SP. CP ರೇಷೋ SP. CP ಜೊತೆ ಅಸಲು ಬೆಲೆ ಜೊತೆ ಏನಿದೆ, SP ಗೆ ಕೊಡೋಣ 90 ಈ ಕಡೆ. SP ಜೊತೆ ಏನಿದೆ, CP ಗೆ ಕೊಡ್ರಿ, ಗಿವ್ ಇಟ್ ಹಿಯರ್. ಓಕೆ, ದಿಸ್ ಇಸ್ ಸ್ಟೆಪ್ ನಂಬರ್. ಅದಾದ ನಂತರ ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ. ದೇರ್ ಇಸ್ ಅ ಪ್ರಾಫಿಟ್ ಆಫ್ 50%. 50% ಲಾಭ ಆಗಿದೆ. 50% ಲಾಭ ಈಗ ಹೇಳಿ ನಿಮ್ಗೂ, 100 ರೂಪಾಯಿದ CP, ಈ 100 ರೂಪಾಯಿ CP ಇದೆ ಅಂದ್ರೆ 150 ಸೆಲ್ಲಿಂಗ್ ಪ್ರೈಸ್. 150 ನಮ್ದು ಏನ್ರಿ? ಓಕೆ, 100 ದಿಸ್ ಇಸ್ 150. ಓಕೆ, ಎಸ್. ಬೇಕಾದ ಹಿಂಗ್ ಇಗ್ನೋರ್ ಮಾಡ್ರಿ. ಓಕೆ, ಯು ಕ್ಯಾನ್ ಜಸ್ಟ್ ಡೂ ಒನ್ ಥಿಂಗ್. You can cross multiply, you can write it. Else, can you do one thing like this? X upon 90. Ratio ಎಲ್ಲಿ ಬಂದಿದೆ? ಎಷ್ಟು ಬಂದಿದೆ? X by 90. But X value ಎಷ್ಟು? 100. Y value ಎಷ್ಟಿದೆ? ಅಂದ್ರೆ 90 is equal to how much? 150. ಹಿಂಗ್ ಬರೀರಿ. Ratio A, ratio B can be written as A upon B. X by 90, yes, is equal to ಎಷ್ಟು? 100 and 150. Same ಇದೆ. So simplify ಮಾಡೋಣ ನೋಡ್ರಿ. So 50 2s are 50 3s are. ಆ ಕಡೆಯಿಂದ 3, ಈ ಕಡೆಯಿಂದ 90 ಕ್ಯಾನ್ಸಲ್ ಆಗುತ್ತಿಲ್ಲ. 3 ಮಗ್ಗಿಂದ 3ರಿಂದ ಕ್ಯಾನ್ಸಲ್ ಮಾಡ್ರಿ. 3 ಒಂದ್ಲೆ 3 30. ಈಗೇನ್ರಿ, ಕ್ರಾಸ್ ಮಲ್ಟಿಪ್ಲೈ ಮತ್ತೆ ಏನ್ ಮಾಡುತ್ತೀರಿ? 30 multiplied by 2. So X is equal to 32 30 into 2, that is 60. X is equal to 60. ನಮ್ದು ಆನ್ಸರ್ ಎಲ್ಲಿ ಕೇಳ್ಯಾರ? ಇದು 2024 ಈ ಎಕ್ಸಾಮ್ ದಲ್ಲಿ ಆಪ್ಷನ್ ನಂಬರ್ 4. ದಟ್ಸ್ ಅವರ್ ಆನ್ಸರ್ ಫಾರ್ ದ ಕ್ವಶನ್. ಇಲ್ಲೇ ಮಾಡಬಹುದು ನಿಮ್ದು ಕ್ವಶನ್. ಸರ್ ಇಲ್ಲೇ ಮಾಡಕ್ ಬರಂಗಿಲ್ಲ? ಬರುತ್ತೀನ. ಯಾಕೆ ಬರಂಗಿಲ್ಲ? ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಏನ್ ಮಾಡ್ಬೇಕು ನೋಡ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಈ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ, ಈ ಸಂಖ್ಯೆ ಈ ಕಡೆ ಇಂಟು ಮಾಡ್ರಿ. 100 into 90 ನೋಡ್ರಿ, 100 into 90 divided by 150 into X, 150 into X. X ಬರಿಬೇಡ. X ಯಾಕೆ ಮಾಡ್ತೀರಿ? X ಇಲ್ಲಿ ಇಡ್ರಿ ಬೇಕಾದ್ರೆ. ಹಾ, ಆಮೇಲೆ ಸಿಂಪ್ಲಿಫೈ ಮಾಡ್ರಿ.
52 ಜಾ 53 ಜಾ 3 1 ಜಾ 330 ಜಾ 23 ಜಾ ಎಷ್ಟು 60 ಎಲ್ಲರಿಗೆ ಅರ್ಥ ಆಗಬೇಕು, ಅದಕ್ಕಾಗಿ ವಿ ಜಸ್ಟ್ ರೈಟ್ ಇಟ್ ಎಕ್ಸ್ಟ್ರಾ. ನೀವು ಹಿಂಗೆ ಮಾಡಬಹುದು ಅಲ್ಲಿ ಎಕ್ಸಾಮ್. ಮುಂದಿನ ಕ್ವೆಶ್ಚನ್ ನಂಬರ್ 9. ಇದು ಪ್ರಶ್ನೆ 2023 SSC GD ಎಕ್ಸಾಮ್ದಲ್ಲಿ ಕೇಳಿದ ಕ್ವೆಶ್ಚನ್ ಇದೆ. ಸಂಗೀತ ಅವರು ಮಾಸಿಕ ವೇತನವು ಎಷ್ಟು 3.2% ಹೆಚ್ಚಾಗುತ್ತದೆ. 3.2/3 ಈ ರೀತಿ ಬರೀರಿ, 3.2/3%. ಹಿಂಗ ಕೊಟ್ಟಾರೆ. ಆಕ್ಚುಲಿ ಟೈಪಿಂಗ್ ನಲ್ಲಿ ಅಷ್ಟು ಬರಲಿಲ್ಲ ಇನ್ PPT, ಅದಕ್ಕಾಗಿ ಸೊ ಎಷ್ಟು ಶೇಕಡ ಸ್ಯಾಲರಿ ಏನಾಗಿದೆ ಜಾಸ್ತಿ ಆಗಿದೆ ಅಂದ್ರೆ ಏನ್ರಿ, 3 3 9 9 ಮತ್ತು 2 11 ಅಪಾನ್ 3 3 3 9 9 + 2 11 ಅಪಾನ್ 3 ಪರ್ಸೆಂಟೇಜ್ ಅಂದ್ರೆ ಏನ್ರಿ 100. ಎಲ್ಲಿ ಹಾಕ್ಬೇಕು, ತೆಳಗ್ ಹಾಕ್ಬೇಕು. ಎಲ್ಲಿಂದ ಬಂದಿದೆ 100 ಪರ್ಸೆಂಟೇಜ್ ಅಂದ್ರೆ 100 300. ಸೊ ನೋಡ್ರಿ ಏನಿದೆ ಮೀನಿಂಗ್ ಏನ್ರಿ, 11/300 ಅಂದ್ರೆ ಸಂಗೀತಾಸ್ ಸ್ಯಾಲರಿ ಈಸ್ ಇನ್ಕ್ರೀಸಿಂಗ್. ಯಾವಾಗೂ ಇಂಥ ಪ್ರಶ್ನೆ ನೋಡಿರಿ, ಫ್ರಾಕ್ಷನ್ಸ್ ಡಿನಾಮಿನೇಟರ್ ಛೇದ ಆ ಸಂಖ್ಯೆ ಒರಿಜಿನಲ್ ವ್ಯಾಲ್ಯೂ ತಗೋಬೇಕು. ಒರಿಜಿನಲ್ ಅಂದ್ರೆ ಓಲ್ಡ್ ಸ್ಯಾಲರಿ, ಆ ಸಂಖ್ಯೆ ಏನ್ ತಗೋಬೇಕು, ಒರಿಜಿನಲ್ ಅಂದ್ರೆ ಓಲ್ಡ್ ಸ್ಯಾಲರಿ. 311 ಏನಾಗಿದೆ ಜಾಸ್ತಿ ಆಗಿದೆ. ಅಸ್ಯೂಮ್ ಮಾಡ್ರಿ, ಇಫ್ ಸಂಗೀತಾಸ್ ಓಲ್ಡ್ ಸ್ಯಾಲರಿ ಇಸ್ 300, 11 is what increasing. 11 ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದೆ. ಈಗ ಮ್ಯಾಚ್ ಮಾಡ್ರಿ, ಹೆಚ್ಚಳ ಎಷ್ಟಿದೆ 132, ಇಲ್ಲೇ ಹೆಚ್ಚಳ ಎಷ್ಟಿದೆ 11. ಈಗ ಬರೀರಿ 11 ಅಂದ್ರೆ 132, ಇದು ಎಷ್ಟಕ್ಕೆ ಸಮಾನ 132. ಏನ್ ಫೈಂಡ್ ಮಾಡ್ಬೇಕು, ಸಂಗೀತ ಅವರ ಮಾಸಿಕ ವೇತನ ಎಷ್ಟು. ಸಂಗೀತ ಮಾಸಿಕ ವೇತನವು ಎಷ್ಟಿದೆ 300 ಅಂದ್ರೆ ಎಷ್ಟು, 11 1s 11 1s 11 2s 12 3s 3600. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಸಿ, ಸಂಗೀತಾಸ್ ಸ್ಯಾಲರಿ ಓಲ್ಡ್ ಸ್ಯಾಲರಿ ಎಷ್ಟು 3600. ಈಗ ನಿಮ್ದು ಕ್ವಶನ್, ಸರ್ ಸಂಗೀತಾಸ್ ನ್ಯೂ ಸ್ಯಾಲರಿ ಎಷ್ಟು. ಸಂಗೀತಾಸ್ ನ್ಯೂ ಸ್ಯಾಲರಿ ಕೇಳಾರಂದ್ರೆ ಈ 300 ದಲ್ಲಿ 11 ಪ್ಲಸ್ ಮಾಡ್ರಿ. 311 is equal to question mark. If they are asking what is the new salary of Sangeeta, in 300 add 11, 300 plus 11, 311 is equal to how much? You can do like that. ಇದು ಮಾಡಬಹುದು. So you can write like this. ನಿಮ್ದು ಕ್ವಶನ್, ಸರ್ ಯಾವ ಸ್ಯಾಲರಿ ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಓಲ್ಡ್ ಸ್ಯಾಲರಿ ಫೈಂಡ್ ಮಾಡ್ರಿ, ಓಲ್ಡ್ ವೇಟ್ ಫೈಂಡ್ ಮಾಡ್ರಿ, ಓಲ್ಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೈಂಡ್ ಮಾಡ್ರಿ. ರೇಷಿಯೋ ಕ್ವಶನ್ ದಲ್ಲಿ ನಂಬರ್ ಆಫ್ ಬಾಯ್ಸ್, ಫೈಂಡ್ ನಂಬರ್ ಆಫ್ ಬಾಯ್ಸ್, ಎಷ್ಟು ಹುಡುಗರು ಕ್ಲಾಸ್ ದಲ್ಲಿ, ಹೊಸ ಸಂಖ್ಯೆ ಹಳೆ ಸಂಖ್ಯೆ ಗೊತ್ತಿಲ್ಲ, ಆಲ್ವೇಸ್ ಓಲ್ಡ್ ಬಾಯ್ಸ್ ಯು ಹ್ಯಾವ್ ಟು ಫೈಂಡ್, ಆಲ್ವೇಸ್ ಓಲ್ಡ್. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಆಲ್ವೇಸ್ ಓಲ್ಡ್. ಮುಂದಿನ ಕ್ವಶನ್, Arun got 20% less marks than Varun. Raju got 30% less marks than Arun. Raju is 140, then what is the marks of Arun? Easy ಪ್ರಶ್ನೆ ಇದೆ. ಹೆಂಗ್ರಿ, ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ಜಾಸ್ತಿ. ರಾಜು ಇದೆ, ವರುಣ್, ಆಮೇಲೆ ಯಾರು ರಾಜು ವರುಣ್ ಯಾರು ಮತ್ತ ಅರುಣ್ ಇದೆ. ಅರುಣ್ ಅಂಡ್ ವರುಣ್. ಅರುಣ್ ಗಾಟ್ 20% ಲೆಸ್ ದ್ಯಾನ್ ವರುಣ್. ಈಗ ವರುಣ್ಗೆ 100 ಇದೆ, ದೆನ್ ಅರುಣ್ಗೆ ಎಷ್ಟು 20% ಕಡಿಮೆ, ಎಷ್ಟು 80. ಆಮೇಲೆ ರಾಜು, ಈ ರಾಜು ಭಯ್ಯ he got 30% less marks than ವರುಣ್. ರಾಜು ಏನ್ ಹೇಳ್ತಾರ ವರುಣ್ಗೆ, ವರುಣನ್ನ ನಿಮ್ಗಿಂತ ನನ್ಗೆ 30% ಏನ್ರಿ ಕಡಿಮೆ ಬಂದಿದೆ, ನಿಮ್ಗಿಂತ ನನ್ಗೆ 30% ಕಡಿಮೆ ಇದೆ. ಇವರಿಗೆ 100, ಇವರಿಗೆ ಎಷ್ಟು, ಯಾರು ಅವರು ರಾಜುಗೆ 30% ಕಡಿಮೆ ಅಂದ್ರೆ ಎಷ್ಟು 70. ಎಂತ ಈಸಿ ಇದೆ. ಈ 0 ಬೇಕಾದ ಕಟ್ ಮಾಡಿ ಕ್ಯಾನ್ಸಲ್ ಮಾಡ್ತೇನೆ, ಕ್ಯಾನ್ಸಲ್ ಮಾಡ್ರಿ. ಬೇಡ ಅಂದ್ರೆ ಡೈರೆಕ್ಟ್ಲಿ ಯೂನಿಟರಿ ಮೆಥಡ್ ಯೂಸ್ ಮಾಡಿದ್ರು. ರಾಜು ಗೆಟ್ಸ್ 140 ಮಾರ್ಕ್ಸ್. ರಾಜು ಮಾರ್ಕ್ಸ್ ಎಷ್ಟು 140, 140. ಪ್ರಶ್ನೆ ಏನಿದೆ, ಅರುಣ್ಸ್ ಮಾರ್ಕ್. ಅರುಣ್ ಮುಂದೆ ಪ್ರಶ್ನೆ ಚಿಹ್ನ ಹಾಕ್ರಿ. ಈಗ ಕ್ವಶನ್ ಮಾರ್ಕ್ 70 into 2 ಎರಡ್ಲಿ, ಇಲ್ಲೇ ಇಂಟು 2 ಮಾಡ್ರಿ. 82 ಎಷ್ಟು 160. ಇಷ್ಟು ಈಸಿ ಕ್ವಶನ್. ಇದು ಎಲ್ಲ ಈಗ ಈಸಿ ಪ್ರಶ್ನೆ ಆಗಿದೆ ನೋಡ್ರಿ. ಓಕೆ, ದೀಸ್ ಆರ್ ಆಲ್ ಈಸಿ ಲೆವೆಲ್ ಕ್ವಶನ್ಸ್. ನೋಟ್ ಡೌನ್ ಮಾಡ್ರಿ, ಎಲ್ಲರೂ ನಿಮ್ಗೆ ಗೊತ್ತಿರಬೇಕು. These all things, these all questions you should remember it. I think this color is good. Yeah. Question number 11th ನೋಡೋಣ ಈಗ. ನೆಕ್ಸ್ಟ್ ಕ್ವಶನ್, ನೀವು ನಮ್ದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಸ್, you have to subscribe. ಯಾಕಂದ್ರೆ these 15 days entire syllabus revision we will be doing it.
ಡೈಲಿ ದ ವಿಡಿಯೋ ವಿಲ್ ಗೆಟ್ ಅಪ್ಲೋಡೆಡ್ ಅಟ್ ಮಾರ್ನಿಂಗ್ 7 AM. ಬೆಳಗ್ಗೆ 7 ಗಂಟೆಗೆ ನಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದು ಮಾಡ್ರಿ. ಮೋರ್ ಮತ್ತು ನೋಟಿಫಿಕೇಶನ್ಸ್ ಮತ್ತು ಇನ್ಫಾರ್ಮೇಶನ್ ಸಲುವಾಗಿ ಇದು ವಾಟ್ಸಪ್ ಚಾನಲ್ ಇದೆ, ಗ್ರೂಪ್ದಲ್ಲಿ ಮೆನ್ಷನ್ ಮಾಡಿ ನೋಡ್ರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಜಾಯಿನ್ ದಟ್ ಚಾನಲ್. ಓಕೆ, ಅಲ್ಲಿ ಎಲ್ಲಾ ಅಪ್ಡೇಟ್ಸ್ ಕೊಡ್ತೀನಿ ನಾನು, ಮತ್ತು PDF ಕಳಿಸ್ತೀನಿ ನಿಮಗೂ, ಕರೆಂಟ್ ಅಫೇರ್ಸ್ PDF ಎವ್ರಿಥಿಂಗ್. ವಾಟ್ಸಪ್ ಗ್ರೂಪ್ ಅಂಡ್ ಟೆಲಿಗ್ರಾಮ್ ಗ್ರೂಪ್, ಯು ಕ್ಯಾನ್ ಜಾಯಿನ್ ಬೋತ್. ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಆದ ನಂತರ ನೀವು ನೋಡ್ರಿ, ಆಮೇಲೆ ಅಲ್ಲಿ ಹೋಗ್ರಿ. ಈಗ ಹೋಗಬೇಡ, ಕ್ಲಾಸ್ ಆದ ನಂತರ ಎಲ್ಲ 20 ಕ್ವಶನ್ ಸಾಲ್ವ್ ಆದ ನಂತರ ಅಲ್ಲಿ ಹೋಗ್ರಿ. ನೆಕ್ಸ್ಟ್ 35% ಆಫ್ P is equal to 60% ಆಫ್ Q and Q is Z/3. ಇಂತಹ ಕ್ವಶನ್ ನೋಡಿರಿ ಅಂದ್ರೆ ಏನ್ರಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ರಿ. ಸ್ಟೆಪ್ ಬೈ ಸ್ಟೆಪ್ ಏನ್ರಿ ಸರ್, ಫಸ್ಟ್ ಇದು ಸಾಲ್ವ್ ಮಾಡೋಣ. 35% of P, English or Kannada both are same. 35% of P, 35% of P, 35% of P equals 60% of Q. ಓಕೆ, ಇಷ್ಟು ಸಾಕ್ರಿ. ಇದು ಸಾಲ್ವ್ ಮಾಡೋಣ. ಫಸ್ಟ್ ಪರ್ಸೆಂಟ್ ಕ್ಯಾನ್ಸಲ್ ಆಗಿದೆ, ಈ ಕಡೆಯಿಂದ ಪರ್ಸೆಂಟೇಜ್ ಕ್ಯಾನ್ಸಲ್, ಈ ಕಡೆಯಿಂದ ಪರ್ಸೆಂಟೇಜ್ ಕ್ಯಾನ್ಸಲ್. ಯಾಕ್ರಿ 100 ಕ್ಯಾನ್ಸಲ್. ಓಕೆ, ಸೊ ನೆಕ್ಸ್ಟ್ P ರೇಷಿಯೋ Q ತೆಗೀರಿ. ಹೆಂಗ್ ಮಾಡ್ಬೇಕು, ಈಕ್ವಲ್ ಟು ಇದೆ, ಅಲ್ಲಿಂದ ರೇಷಿಯೋ ಬೇಕು. ಫ್ರಾಮ್ ಈಕ್ವಲ್ ಟು ವಿ ವಾಂಟ್ ದ ರೇಷಿಯೋ. ಮೈ ಡಿಯರ್ ಫ್ರೆಂಡ್ಸ್, ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ದಿಸ್ ನಂಬರ್ ದಿಸ್ ಸೈಡ್, ದಿಸ್ ನಂಬರ್ ದಿಸ್ ಸೈಡ್. 60, ಇದು 35. ಸ್ಟೆಪ್ ನಂಬರ್ 1 ಬೇಸಿಕ್, ಎಲ್ಲಾ ಕಡೆ ಯೂಸ್ ಆಗುತ್ತೆ ಇದು. ಈ ಕಡೆ ಯಾವಾಗ ಈಕ್ವಲ್ ಟು ರಿಂದ ಅನುಪಾತ್ಗೆ ಹೋಗ್ತೀರಿ ಅಂದ್ರೆ ಆ ಟೈಮ್ ಎಕ್ಸ್ಚೇಂಜ್. ನೆಕ್ಸ್ಟ್ ಸೆಕೆಂಡ್ ಇದು ಓದ್ರಿ. Q is equal to P into Z/3. Q is equal to P into Z/3 percentage. ಪರ್ಸೆಂಟೇಜ್ ಅಂದ್ರೆ 100. ಪರ್ಸೆಂಟೇಜ್ ಅಂದ್ರೆ 100. ಬೇಕಾದ್ರೆ ನೀವು 300 ಬರೀರಿ, ಆರ್ ಎಲ್ಸ್ 100 ಅಷ್ಟೇ. ಇಲ್ಲೇ ಪರ್ಸೆಂಟೇಜ್ ಅಂದ್ರೆ 100 ಹಾಕ್ಬೇಕು. ಈಗ ಏನೈತೆ ಕ್ವಶನ್, ಝೆಡ್ ವ್ಯಾಲ್ಯೂ ಎಷ್ಟು? ಝೆಡ್ ವ್ಯಾಲ್ಯೂ ಎಷ್ಟಿದೆ? ಈ ಝೆಡ್ ಗೊತ್ತಿಲ್ಲ, ಬಟ್ ನನ್ಗೆ ಗೊತ್ತಿದೆ P ಅಂಡ್ Q. ಈ P ವ್ಯಾಲ್ಯೂ ಇದರಲ್ಲಿ ಹಾಕೋನು 60 ಇಲ್ಲೇ ಹಾಕ್ರಿ, ಎಕ್ಸಾಮ್ದಲ್ಲಿ ಇಲ್ಲೇ ಹಾಕ್ರಿ 60. ಆಮೇಲೆ Q ಜಾಗದಲ್ಲಿ ಎಷ್ಟು ಹಾಕಬೇಕು, 35 ಇಲ್ಲೇ ಹಾಕ್ರಿ, 35 ಇಂಟು Z/3%, 300. ಎಸ್ ಸರ್, ಕ್ಲಿಯರ್. 3 ಈ 0 ಕ್ಯಾನ್ಸಲ್. ಆಮೇಲೆ ಏನ್ರಿ ಸರ್, 3 ಒಂದ್ಲೆ 3 ಎರಡ್ಲೆ ಕ್ಯಾನ್ಸಲ್ ಸರ್. ಈ 2ರಿಂದ 10 ಕ್ಯಾನ್ಸಲ್ ಮಾಡ್ರಿ. 2 1s are 2 and 2 5s are 10. After this, what my dear friends? After this, cross multiply. ನೋಡ್ರಿ, ಈ ಸಂಖ್ಯೆ ಈ ಕಡೆಯಿಂದ ಆ ಕಡೆ ಕಳಿಸ್ರಿ. 35 into 5, 175. 35 ಐದಲಿ 175, 175. ಇದು ವ್ಯಾಲ್ಯೂ ಈಕ್ವಲ್ ಟು ಝೆಡ್. ಆಪ್ಷನ್ ನಂಬರ್. ಬಾಯ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈ ಪ್ರಶ್ನೆ ಇಷ್ಟು ದೊಡ್ಡದಿದೆ, ಏನ್ ಲೆಂದಿ ಇದೆ, ಬಿಡ್ತಾರೆ. ನೋಡ್ರಿ, ಬಹಳ ಈಸಿ ಇದೆ. ಜಸ್ಟ್ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ನೀವು ಮಾಡಬೇಕು, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮತ್ತೇನಿಲ್ಲ ಅದರಲ್ಲಿ. ಮುಂದಿನ ಕ್ವಶನ್ ನೋಡೋಣ. ಎಕ್ಸ್ ಮೈನಸ್ ವೈ ನ 30%, ಎಕ್ಸ್ ಪ್ಲಸ್ ವೈ 20%. ಸೊ ಪರ್ಸೆಂಟೇಜ್ ಹೇಳಬೇಕು. ಸೊ ಏನ್ರಿ ಮೈ ಡಿಯರ್ ಫ್ರೆಂಡ್ಸ್, ರೈಟ್ ಇಟ್ ಅಗೇನ್ ಒನ್ಸ್ ಅಗೇನ್ ಆಸ್ ಇಟ್ ಈಸ್. ಎಕ್ಸ್ ಮೈನಸ್ ವೈ 30% is equal to x plus y 20%. ನಿಮ್ದು ಕ್ವಶನ್ ಪರ್ಸೆಂಟೇಜ್ ಅಲ್ಲಿ ಹೋಗಿದೆ. ಪರ್ಸೆಂಟೇಜ್ ಕ್ಯಾನ್ಸಲ್. ಓಕೆ, ಲಾಸ್ಟ್ ಕ್ವಶನ್ ಅಲ್ಲಿ ಮಾಡಿರಲಿಲ್ಲ, ಪರ್ಸೆಂಟೇಜ್ ಕ್ಯಾನ್ಸಲ್. ಈ 0 ಇದು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಮಲ್ಟಿಪ್ಲೈ. 3 into x 3x, 3y 2x ಪ್ಲಸ್ 2 into y 2y, x ಒಂದ್ ಕಡೆ ಮಾಡಿ, y ಒಂದ್ ಸೈಡ್ ಮಾಡ್ರಿ. x ಗೆ ಈ ಕಡೆ ಕಳಿಸ್ರಿ, ಮೈನಸ್ ಆಗುತ್ತೆ. 3 - 2 1x. y ಗೆ ಆ ಕಡೆ ಕಳಿಸ್ರಿ, ಮೈನಸ್ ಇದೆ, ಆ ಕಡೆ ಪ್ಲಸ್ ಆಗುತ್ತೆ. ಪ್ಲಸ್ 3 + 2, 3y + 2y 5y. ಸೊ ಇಲ್ಲಿ ಬರೀರಿ 5y. ಇಲ್ಲೇ ಸೇಮ್ ಏನ್ ಮಾಡ್ಬೇಕು, ಎಕ್ಸ್ ರೇಷೋ y, ಆ ಕಡೆಯಿಂದ ಸಂಖ್ಯೆ ನಂದ್ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸಿಂಪಲ್ ಇದೆ. 5 1. ವೆರಿ ಗುಡ್. ಆಮೇಲೆ ಏನಿದೆ, ರೇಷೋ ಕೇಳಿಲ್ಲ. ರೇಷೋ ಕೇಳಂದ್ರೆ ಇದು ಟಿಕ್ ಮಾಡ್ರಿ. ಪ್ರಶ್ನೆ ಏನಿದೆ, ಎಕ್ಸ್ ನ ಎಷ್ಟು ಶೇಕಡ y ಆಗಿದೆ, ಎಕ್ಸ್ ನ ಎಷ್ಟು ಶೇಕಡ. ಇಂಗ್ಲಿಷ್ ಮೀಡಿಯಂ ಯು ಕ್ಯಾನ್ ರೈಟ್ ವಾಟ್ ಪರ್ಸೆಂಟ್ ಆಫ್ ಎಕ್ಸ್ ಇಸ್ y. ಆಫ್ ಆದ ನಂತರ ಏನಿದೆ ಇಲ್ಲಿ, ಎಕ್ಸ್ ಇಲ್ಲಿ ಹಾಕ್ತೀನಿ, ಆಮೇಲೆ y ಇಂಟು ಏನ್ ಮಾಡ್ಬೇಕು 100. ನೀವು ಇದು ಟೈಪ್ ನಂಬರ್ 1 ಅಲ್ಲಿ ಮಾಡಿರಿ.
20 50ದ ಎಷ್ಟು ಶೇಕಡಾವಾರು ಇದೆ? ಓಕೆ, ಫಾರ್ಮುಲಾ x/y into 100 ಇತ್ತು. ಓಕೆ, 500 ಗ್ರಾಮ್ is what percent of 2 kg? So 500 upon 2000 into 100. ಅದೇ ಪ್ಯಾಟರ್ನ್ ಇದೆ. ಓನ್ಲಿ ಇನ್ ದಿಸ್ ಥಿಂಗ್ ಇಸ್ ಬಿಕಾಸ್ ಯು ಕ್ಯಾನ್ ಸಿ ಆಫ್ ಆದ ನಂತರ x ಇದೆ, x ಇಲ್ಲೇ ಹಾಕ್ರಿ, ಆಮೇಲೆ y ಮೇಲ್ಗಡೆ. ಸೊ y ವ್ಯಾಲ್ಯೂ ಎಷ್ಟು? 1 ಅಂಡ್ x ವ್ಯಾಲ್ಯೂ ಎಷ್ಟಿದೆ? 5 into 100 1/x. ಸೊ ಇದು 20%. ಗೊತ್ತಿರಬೇಕು. 1/2 means 50%, 1/3 means 33.33%, 1/4 25%, 1/5 20%, 1/6 16.66%, 1/7 14.28%, 1/8 12.5%, 1/9 11.11%, 1/10 10%, 1/11 9.09%, 1/12 8.33%. ಇದು ಎಲ್ಲ ವ್ಯಾಲ್ಯೂಸ್ 1 upon 1/1 1/2 1/3 1/4 1/5 ಬೈ ಹಾರ್ಟ್ ಮಾಡ್ರಿ, ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. 13th ಕ್ವೆಶ್ಚನ್. ಒಂದು ಭಿನ್ನರಾಶಿ ಅಂಶ ಓಕೆ, ಒಂದು ಭಿನ್ನರಾಶಿ ಅಂದ್ರೆ ಯಾವಾಗೂ ಎಕ್ಸ್ ಆನ್ ವೈ. ಇದು ಭಿನ್ನರಾಶಿ. ಓಕೆ, ಮೇಲ್ಗಡೆ ಒಂದು ಕೆಳಗಡೆ. ಈ ಅಂಶ ಏನು ಮಾಡಬೇಕು? 10% ಕಡಿಮೆ ಮಾಡಬೇಕು. ದಿಸ್ ನ್ಯೂಮರೇಟರ್ 10% ಕಡಿಮೆ ಮಾಡಬೇಕು. ಸ್ಟಾರ್ಟಿಂಗ್ ಯಾವಾಗೂ 100%. 100 minus 10 ಎಷ್ಟ್ರಿ ಸರ್? 90% ಆಫ್ ಎಕ್ಸ್. ಇದು ಆಗಿದೆ. ಎಸ್. and the denominator is increased by 15%. ಓಕೆ, ಮತ್ತು ಆ ಹರವನ್ನು 15% ಏನ್ರಿ ಹೆಚ್ಚು ಮಾಡಬೇಕು, ಅಂದ್ರೆ ಜಾಸ್ತಿ ಮಾಡಬೇಕು. ಎಷ್ಟು ಜಾಸ್ತಿ ಮಾಡಬೇಕು? 15%. ಇದು 10% ಕಡಿಮೆ ಮಾಡಿದ್ರಿ, ಈಗ 15. ಸ್ಟಾರ್ಟಿಂಗ್ ವ್ಯಾಲ್ಯೂ ಯಾವಾಗೂ 100. 100%, 100 plus 15, 115% ಆಫ್ y. ಇಷ್ಟಾಗುತ್ತೆ. ಎಷ್ಟಾಗಿದೆ? ಎಸ್. ಬಟ್ ಇದು ವ್ಯಾಲ್ಯೂ ಅವರು ಕೊಡ್ತಾರೆ ನೋಡ್ರಿ. ಆಗ ಹೊಸ ಭಿನ್ನರಾಶಿ ಮೌಲ್ಯ ಎಷ್ಟು? 2/5. ಅಂದ್ರೆ ಇದು ಎಷ್ಟಕ್ಕೆ ಸಮಾನ ಇದೆ? ಇದು ದಿಸ್ ಈಸ್ ಈಕ್ವಲ್ ಟು 2/5. ಇದಾದ ನಂತರ ಅವರು ವ್ಯಾಲ್ಯೂ ಕೊಡ್ತಾರೆ ಪರ್ಫೆಕ್ಟ್. ಇಲ್ಲಿ ಇದು ಇಷ್ಟಿದೆ, ಸೊ ಇಸ್ ಈಕ್ವಲ್ ಟು ಬರೀರಿ. ನಮ್ದು ಎಷ್ಟು ಬಂದಿದೆ? ಇಷ್ಟ. ಬಟ್ ಅವರು ಎಷ್ಟು ಹೇಳ್ಯಾರ? 2/5. ಸೊ ಇಷ್ಟು ಪಾರ್ಟ್ ನೀವು ಸಾಲ್ವ್ ಮಾಡಬೇಕು. ಇಷ್ಟು ಜಸ್ಟ್ ಸಿಂಪ್ಲಿಫೈ ದಿಸ್ ಪಾರ್ಟ್. ಆಮೇಲೆ x/y ಸಿಗುತ್ತೆ. x/5 ನಮ್ದು ಆನ್ಸರ್. ಒರಿಜಿನಲ್, ಇದು ಒರಿಜಿನಲ್ ಇದೆ. ಬಟ್ ಒರಿಜಿನಲ್ ಹೆಂಗ್ ಫೈಂಡ್ ಮಾಡಬೇಕು? ಈ ಕ್ವೆಶ್ಚನ್ ಸಿಂಪ್ಲಿಫೈ ಮಾಡ್ರಿ. ಮಾಡಬೇಕು. ಒನ್ಸ್ ಅಗೇನ್ ಐ ವಿಲ್ ರೈಟ್ ಇಟ್. ನೋಡ್ರಿ ಹಿಯರ್ 90 upon 115 x ಆಮೇಲೆ y ಇದೆ ಇಸ್ ಈಕ್ವಲ್ ಟು 2/5. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗಿದೆ. 5ರಿಂದ ಕ್ಯಾನ್ಸಲ್ ಮಾಡ್ರಿ ಈ ಕಡೆ. ಓಕೆ, 15 ಮಗ್ಗಿ ಗೊತ್ತಿದೆ. 15 6 90, 15 7 ಎಷ್ಟಿದೆ? 2 1 2, 2 3 6 ಇದೆ. x upon y. ಈ 7 ಈ ಕಡೆಯಿಂದ ಆ ಕಡೆ. ಡಿನಾಮಿನೇಟರ್ ವಿಲ್ ಗೋ ಟು ನ್ಯೂಮರೇಟರ್. 7 1 7. ಆಮೇಲೆ 3 5 15. ಏನ್ ತಪ್ಪಾಗಿದೆ ಏನ್ರಿ? 3 5 15. 7/15 ಬಿಕಾಸ್ ಆಪ್ಷನ್ಸ್ ಅಲ್ಲಿ 7/15 ಇಲ್ಲ. ಏನ್ ತಪ್ಪಾಗಿದೆ ಇಲ್ಲಿ? 10% 15%. ಭಿನ್ನರಾಶಿ ಅರೆ ರೀ, ಕಡಿಮೆ ಮಾಡಬೇಕು. ಕಡಿಮೆ ಆಗಿದೆ ನಾ ಹರವನ್ನು ಹೆಚ್ಚಿಸಲಾಗಿದೆ. ಡಿನಾಮಿನೇಟರ್ is numerator of a fraction is decreased by 10% and the denominator is increased by 15%. ಇದು ಡಿಕ್ರೀಸ್ ಆಗಿದೆ, ಇದು ಇನ್ಕ್ರೀಸ್ ಆಗಿದೆ. is equal to 2/5. what is the original fraction? ಏನು ತಪ್ಪಾಗಿದೆ? 15 6 90. 1 minute, once again I'll check it. 90 by 115 x and y, this is equal to 2/5. ಕರೆಕ್ಟ್ ಇದನ್ನ? 2/5. ಹಾ, ಮೂಲ ಭಿನ್ನರಾಶಿ x/y ಫೈಂಡ್ ಮಾಡಬೇಕು. 15 ಮಗ್ಗಿಯಲ್ಲಿ ಬರಂಗಿಲ್ಲ. ಇದು 15 ಮಗ್ಗಿಯಲ್ಲಿ ಬರಂಗಿಲ್ಲ. ನಾನು ಸಿಂಪ್ಲಿ ತಪ್ಪು ಮಾಡಿದ್ದು. 2 1 2, 2 45. 5ರಿಂದ ಡಿವೈಡ್ ಮಾಡ್ರಿ. 5 1 5, 5 2 10, 5 3 15. x upon y. ಈ ಸಂಖ್ಯೆ ಆ ಕಡೆ, ಈ ಸಂಖ್ಯೆ ಈ ಕಡೆ. So 23 upon 45. This is our answer for the question. Option number C. Yes. So this is there. So whenever you do some mistakes, ಅಲ್ಲೇ ಮತ್ತೆ ಚೆಕ್ ಮಾಡಬೇಡ. ಅಲ್ಲೇ ಎಲ್ಲ ಚೆಕ್ ಮಾಡಿದೆ ಅಂದ್ರೆ ನಿಮಗೂ ಫಾಲ್ಟ್ ಸಿಗಂಗಿಲ್ಲ. ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ರಿ. ದಟ್ ಈಸ್ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮಿನೇಷನ್ಸ್. ಸೊ ಮುಂದಿನ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 14. ಪಾಸ್ ಮಾಡ್ರಿ, ಸರಿಯಾಗಿ ನೋಟ್ ಡೌನ್ ಮಾಡ್ರಿ, ಅರ್ಥ ಮಾಡ್ರಿ. ಬಿಕಾಸ್ ಆಲ್ ದೀಸ್ ಕ್ವೆಶ್ಚನ್ಸ್ ಆರ್ ಪ್ರೀವಿಯಸ್ ಇಯರ್ SSC GD. ಎಸ್, 100% ಹೆಲ್ಪ್ಫುಲ್. ಬಟ್ ಸ್ಟೂಡೆಂಟ್ ಈಗ ದೇ ಆರ್ ಆಸ್ಕಿಂಗ್ ಮಿ ದ ಕ್ವೆಶ್ಚನ್, ಸರ್ ಈ ಟೈಮ್ ಮತ್ತೆ ಯಾವ ಪ್ಯಾಟರ್ನ್ ಕ್ವೆಶ್ಚನ್ಸ್ ಕೇಳ್ತಾರೆ ನೋಡ್ರಿ. ಏನು ಹೊಸ ಪ್ಯಾಟರ್ನ್ ಏನಿರೋದಿಲ್ಲ. ಎಲ್ಲ ಈಗ ನೋಡ್ರಿ 2021 ರಿಂದ 2025 all the type of questions are being covered in SSC GD exam.
just if you do the previous year, they are more than enough, more than enough. Let it be anybody to conducting examination. Okay, national testing agency, ಆಮೇಲೆ TCS ಇರಲಿ, educate ಇರಲಿ, everything is there in the old previous year questions. All varieties are there, all things are there. ಮುಂದಿನ question 40 question. ಓಕೆ, ಈಗ ಲೆವೆಲ್ ಸ್ವಲ್ಪ. ಒಟ್ಟು ವಸ್ತುಗಳಲ್ಲಿ 60% ಭಾಗ 20% ನಷ್ಟದಲ್ಲಿ ಮತ್ತು ಉಳಿದ ಭಾಗ 5% ಲಾಭದಲ್ಲಿ ಮಾರಿದರೆ ಆ ಒಟ್ಟು ನಷ್ಟ ಶೇಕಡಾವಾರು ಎಷ್ಟಿದೆ? ಶಾರ್ಟ್ ಟ್ರಿಕ್ ಹೇಳ್ತೀನಿ ಈ ಪ್ಯಾಟರ್ನ್ ಪ್ರಶ್ನೆಗೆ. ಇಂತಹ ಪ್ಯಾಟರ್ನ್ ಕ್ವಶನ್ ಬಹಳ ಸಲ ರಿಪೀಟ್ ಆಗಿದೆ, ನೀವು ನೋಡ್ರಿ ಪ್ರೀವಿಯಸ್ ಇಯರ್ SSC-GD ದಲ್ಲಿ ಇಲ್ಲಿದೆ SSC-GD. ಓಕೆ, ಸೊ ಹೌ ಟು ಸಾಲ್ವ್ ದಿಸ್ ಕ್ವಶನ್? ಇದು ಕ್ವಶನ್ ನಿಮ್ಗೂ ಕೊಡೋಣ ಒಂದು ಹೋಮ್ವರ್ಕ್. ಐ ವಿಲ್ ಸಾಲ್ವ್ ದಿಸ್ ಥಿಂಗ್. ಒಟ್ಟು ವಸ್ತುಗಳಲ್ಲಿ ಒಟ್ಟು ವಸ್ತು ಎಷ್ಟಿದೆ ಗೊತ್ತಿಲ್ಲ, 100 ತಗೋರಿ. ಎಷ್ಟು? 100 ಇದೆ ಅಂದ್ರೆ 100% ಇದೆ 100 ವಸ್ತು. ಈ 100% ಅಲ್ಲಿ 60% ವಸ್ತು. 60% ವಸ್ತು ಅಂದ್ರೆ ಆರ್ಟಿಕಲ್ ಬರೀರಿ, ಆರ್ಟಿಕಲ್ಸ್. 60% ಭಾಗ, 60% ಭಾಗ ಅಂದ್ರೆ ಎಷ್ಟು? 60. These many articles are sold at 20% loss. 20% ನಷ್ಟ. ಈ ವಸ್ತು 20% ನಷ್ಟದಲ್ಲಿ ನೀವು ಏನ್ ಮಾಡಿರಿ? ಸೆಲ್ ಮಾಡಿರಿ, ಮಾರಾಟ ಮಾಡಿರಿ. ಉಳಿದ ವಸ್ತು ಎಷ್ಟಿದೆ? ಈಗ 100ದಲ್ಲಿ 60 ಇಲ್ಲೇ ಹೋಗಿದೆ, ಉಳಿದ ಎಷ್ಟಿದೆ? 40. ರಿಮೈನಿಂಗ್ ಆರ್ಟಿಕಲ್ಸ್ ಮಾಡಿ ಫ್ರೆಂಡ್ಸ್ 40. ಸೊ 40. These remaining articles are sold at a profit of 5%. 5% ಲಾಭದಲ್ಲಿ. ಸೊ 5% ಲಾಭ ಅಂದ್ರೆ ಏನ್ರಿ? ಪ್ಲಸ್ 5%. ಆಡ್ ಮಾಡ್ರಿ. ಇದು ಶಾರ್ಟ್ ಟ್ರಿಕ್ ಇದೆ. ಹೆಂಗ್ ಮಾಡ್ಬೇಕು? ಕ್ವಶನ್ ಏನಿದೆ, ವಾಟ್ ಇಸ್ ದ ಟೋಟಲ್ ಲಾಸ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್? ಟೋಟಲ್ ಅಂದ್ರೆ 60, 40, 100 ಈ 100 ವಸ್ತುದ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್ ಆರ್ ಲಾಸ್ ಪರ್ಸೆಂಟೇಜ್ ಎಷ್ಟು? ಹೌ ಮಚ್ ಇಸ್ ದ ಪ್ರಾಫಿಟ್ ಆರ್ ಲಾಸ್? ಗೊತ್ತಿಲ್ಲ. ಏನ್ ಮಾಡ್ರಿ? ಸ್ಟೆಪ್ ನಂಬರ್ 1 ಇಂಟು ಮಾಡ್ರಿ. 60 into 20 ಮಲ್ಟಿಪ್ಲೈ ಮಾಡ್ರಿ. ಇದು 62 120. ಇನ್ನೊಂದು 0 ಇದೆ, 0 ಹಚ್ಚಿ ಇಲ್ಲಿ ಮೈನಸ್ ಹಚ್ಚಿ. ಸಿಮಿಲರ್ಲಿ 40 into 5 200. ಸೈನ್ ಏನಿದೆ? ಪ್ಲಸ್, ಇಲ್ಲಿ ಪ್ಲಸ್ ಹಾಕ್ರಿ. ಮೈನಸ್ 1200 ಪ್ಲಸ್ 200 ಪ್ಲಸ್ ಅಂಡ್ ಮೈನಸ್ ಎಷ್ಟ್ರಿ ಸರ್? 1000. ಸೊ ಮೈನಸ್ 1000. ಸೊ ಎಲ್ಲಿದೆ ಆನ್ಸರ್? ಎಲ್ಲಿದೆ? ಇಲ್ಲಿ ಬರುತ್ತೆ ಆನ್ಸರ್. ಆನ್ಸರ್ ವಿಲ್ ಬಿ ಹಿಯರ್. 100 ಇಂಟು ಯಾವ ಸಂಖ್ಯೆ? ಇದು ಟೋಟಲ್. ಇದು ಏನಿದೆ ನಮ್ದ ಟೋಟಲ್. 100 ಇಂಟು ಹೌ ಮಚ್ ನಂಬರ್? 1000. 100 ಎಷ್ಟಲೇ? 1000. 110. 100 ಇಂಟು 10 ಇಷ್ಟಿದೆ. ಸೊ ಮೈನಸ್ 10 ಇದೇ ನಮ್ದು ಆನ್ಸರ್. ದೇರ್ ಇಸ್ ಅ 10% ಲಾಸ್. ಇಲ್ಲಿ ಏನು ಬರುತ್ತೆ ಲಾಸ್ಟಕ್ಕೆ? ದಟ್ ಈಸ್ ಟೋಟಲ್ ಲಾಸ್ ಆರ್ ಟೋಟಲ್ ಪ್ರಾಫಿಟ್ ಪರ್ಸೆಂಟೇಜ್. ಇಲ್ಲಿ ಪ್ಲಸ್ ಸೈನ್ ಬಂದಿದೆ ಅಂದ್ರೆ ಪ್ರಾಫಿಟ್, ಇಲ್ಲಿ ಮೈನಸ್ ಸೈನ್. ಮೈನಸ್ ಯಾಕೆ? ಇಲ್ಲಿ ಮೈನಸ್ ಇದೆ, ಇದು ಮೈನಸ್, ಅದಕ್ಕಾಗಿ ಇದು ಮೈನಸ್. ದಿಸ್ ಇಸ್ ಮೈನಸ್, ಸೊ ದಿಸ್ ಇಸ್ ಆಲ್ಸೋ ಮೈನಸ್. ಲಾಸ್ ಎಷ್ಟು? ಲಾಸ್ 10% ಲಾಸ್ ಆಗಿದೆ ಎಲ್ಲ 100 ಐಟಮ್ಸ್. ಅರ್ಥ ಆಗಿದೆ ಅಂದ್ರೆ ಮುಂದಿನ ಕ್ವಶನ್ ನೀವು ಟ್ರೈ ಮಾಡ್ರಿ, ಪಾಸ್ ಮಾಡ್ರಿ, ಸರಿಯಾಗಿ ನೋಟ್ ಡೌನ್ ಮಾಡ್ರಿ, ನಿಮ್ದು ಬುಕ್ ಅಲ್ಲಿ ರಿವೈಸ್ ಮಾಡ್ರಿ, ಬಹಳ ಸಲ ಹೆಲ್ಪ್ ಆಗುತ್ತೆ ನಿಮ್ದು ಎಕ್ಸಾಮ್ಗೆ. ಇದು ಕ್ವಶನ್ ನೀವು ಟ್ರೈ ಮಾಡ್ರಿ. ಒಟ್ಟು ನಷ್ಟದ ಶೇಕಡಾವಾರು ಎಷ್ಟಿದೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು. 15ನೇ ಕ್ವಶನ್ ಕಮೆಂಟ್ ಎಲ್ಲರೂ ಟ್ರೈ ಮಾಡ್ರಿ. ಹಾ ಸರ್ ಬಂದಿಲ್ಲ, ಲಾಜಿಕ್ ಏನಿಲ್ಲ, ಎಲ್ಲ ಟ್ರೈ ಮಾಡ್ರಿ. 2 ಸಲ 3 ಸಲ 4 ಸಲ ಬಂದಿಲ್ಲ ಅಂದ್ರೆ ಲಾಸ್ಟ್ ಕ್ಲಾಸ್ ಆದ ನಂತರ ಗೂಗಲ್ದಲ್ಲಿ ಚೆಕ್ ಮಾಡಿ ಅಲ್ಲಿ. ಓಕೆ, ಬಿಕಾಸ್ ದೇ ಆರ್ ಆಲ್ ಪ್ರೀವಿಯಸ್ ಇಯರ್, ಯು ವಿಲ್ ಗೆಟ್ ಇಟ್ ಆನ್ ದ ಗೂಗಲ್. ಸೇಮ್ ಕ್ವಶನ್ಸ್. 16th ಕ್ವಶನ್ ಅದೇ ಪ್ಯಾಟರ್ನ್ ಪ್ರಶ್ನೆ ಇದೆ, ಬಟ್ ಈ ಪ್ರಶ್ನೆಯಲ್ಲಿ ಏನಿದೆ? ಪರ್ಸೆಂಟೇಜ್ ಹೇಳಿಲ್ಲ. 1/4, 1/3 ಅದೇ ಪ್ಯಾಟರ್ನ್ ಪ್ರಶ್ನೆ. ಬಟ್ ಇದರಲ್ಲಿ ಏನ್ ಹೇಳ್ತಾರೆ? ಹಾಫ್ ಆರ್ಟಿಕಲ್ಸ್, 1/3 ಆರ್ಟಿಕಲ್ಸ್, 1/4 ಆರ್ಟಿಕಲ್ಸ್, 2/5 ಆಫ್ ದ ಆರ್ಟಿಕಲ್ಸ್, ಹಿಂಗ ಭಿನ್ನ ರಾಶಿದಲ್ಲಿ ಹೇಳ್ತಾರೆ. ಅಂದ್ರೆ ವಸ್ತು, ಈ ಲಾಸ್ಟ್ ಕ್ವಶನ್ ವಸ್ತು ಪರ್ಸೆಂಟೇಜ್ ಅಲ್ಲಿ ಇತ್ತು, 60%, 40% ಹಂಗ. ಓಕೆ, ಬಟ್ ಇಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಹೇಳ್ತಾರೆ. ಸೊ ಏನ್ ಮಾಡ್ಬೇಕು ನೋಡ್ರಿ, ಸೇಮ್ ಆರ್ಟಿಕಲ್ಸ್. ರೀಡ್ ದ ಕ್ವಶನ್. 1/4 ಆಫ್ ದ ವೀಟ್ ಅಟ್ ದ ಪ್ರಾಫಿಟ್ ಆಫ್ ದಿಸ್. ಅದರಲ್ಲಿ 1/4 ಭಾಗ 12% ಲಾಭಗಳಲ್ಲಿ. 1/4 ವಸ್ತು ಅಂದ್ರೆ ಗೊತ್ತಿದೆ, 4 ವಸ್ತು ಇದೆ. ಸಪೋಸ್ ಟೋಟಲ್ 4, ಆ 4 ವಸ್ತುಗಳಲ್ಲಿ ಎಷ್ಟು ವಸ್ತು? 1. ಸೊ ಅಸ್ಯೂಮ್ ಮಾಡ್ರಿ ಟೋಟಲ್ ವಸ್ತು ಎಷ್ಟಿದೆ? ಎಷ್ಟು? 100 ಬೇಡ, 100 ತಗೋಬಾರ್ದು. ಸೊ ಏನ್ ತಗೋಬೇಕು? ಟೋಟಲ್ ವಸ್ತು ಎಷ್ಟು?
ಯಾವಾಗೂ ಭಿನ್ನ ರಾಶಿ. ನಿಮ್ಗೂ ಸಂಗೀತ ಕ್ವಶನ್ ಅಲ್ಲಿ ಹೇಳಿಲ್ಲ ಟೋಟಲ್ ಸ್ಯಾಲರಿ ಅಂದ್ರೆ ಎಷ್ಟು, ಆ ತೆಳಗಿಂದ ಸಂಖ್ಯೆ, ಕೆಳಗಡೆ ಎಷ್ಟಿದೆ ಡಿನಾಮಿನೇಟರ್ ವ್ಯಾಲ್ಯೂ, ದ್ಯಾಟ್ ಇಸ್ ದ ಟೋಟಲ್. ಸೊ ಟೋಟಲ್ ಎಷ್ಟು ಅಸ್ಯೂಮ್ ಮಾಡಬೇಕು, 1/4 ದಲ್ಲಿ 1/4 ದಲ್ಲಿ ಕೆಳಗಡೆ ಏನಿದೆ 4. ಸೊ ದಿಸ್ ಈಸ್ ಮೈ ಟೋಟಲ್. ಸೊ ಟೋಟಲ್ ವಸ್ತು ಎಷ್ಟು 4. ಈ 4 ವಸ್ತುವಲ್ಲಿ ಎಷ್ಟು ಭಾಗ, 1 ಭಾಗ. ಈ 1 ಭಾಗ ಎಷ್ಟು ಶೇಕಡ ಲಾಭ, 12% ಲಾಭದಲ್ಲಿ. ಓಕೆ, ಸೊ ಇಂಟು ಮಾಡಲು 1 × 12 ಎಷ್ಟ್ರಿ ಸರ್, 12%. ಆಮೇಲೆ ಒಟ್ಟು 15% ಲಾಭ ಪಡೆಯಿರಿ. ಈಗ ಒಂದು ಆರ್ಟಿಕಲ್ ಹೋಗಿದೆ, ಉಳಿದ ಆರ್ಟಿಕಲ್ಸ್ ಎಷ್ಟು 3. ಉಳಿದ ಆರ್ಟಿಕಲ್ಸ್, ರಿಮೈನಿಂಗ್ ಆರ್ಟಿಕಲ್ಸ್ ಮೈ ಡಿಯರ್ ಫ್ರೆಂಡ್ಸ್, ರಿಮೈನಿಂಗ್ ಆರ್ಟಿಕಲ್ಸ್ ಎಷ್ಟಿದೆ 3. ಉಳಿದ ಆರ್ಟಿಕಲ್ಸ್ ಎಷ್ಟು 3. ಪರ್ಸೆಂಟೇಜ್ ದಲ್ಲಿ ನೀವು 100 ರಿಂದ ಮೈನಸ್ ಮಾಡ್ರಿ, ಈಗ 4 ರಿಂದ 1 ಕಡಿಮೆ ಮಾಡ್ರಿ, 3 ಇದೆ. ಎಸ್, ನೀವು ಹೇಳ್ರಿ ಈ 3 ವಸ್ತು, ಉಳಿದ ವಸ್ತು ಎಷ್ಟು ಲಾಭಕ್ಕೆ ಸೆಲ್ ಮಾಡಬೇಕು. ಇದು 3 ಉಳಿದ ವಸ್ತು ಇಲ್ಲ, ಇದು ಏನಿದೆ ಒಟ್ಟು 15%. ಒಟ್ಟು ಅಂದ್ರೆ ಇಲ್ಲಿ ಲಾಸ್ಟ್ ಗೆ ಬರುತ್ತೆ 1 + 3 ಟೋಟಲ್ ಎಷ್ಟು 4 ವಸ್ತು. ಈ ಒಟ್ಟು 15% ಲಾಭ. ರೀಡ್ ದ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ರಿಮೈನಿಂಗ್ ವೇ ಟು ಮೇಕ್ ಓವರ್ ಆಲ್ ಪ್ರಾಫಿಟ್ ಆಫ್ 15%. ಓವರ್ ಆಲ್ ಅಂದ್ರೆ ಲಾಸ್ಟ್, ಇತರ ಮೇಲೆ 15% ಲಾಭ ಬೇಕು. 15 4s 60, 60%. ಓಕೆ, ಲಾಭ ಬೇಕು. ಇಲ್ಲಿ ಲಾಭ ಆಗಿದೆ, ಎಸ್. 12ದಲ್ಲಿ ಎಷ್ಟು ಪ್ಲಸ್ ಆದ ನಂತರ ಇದು 60 ಆಗುತ್ತೆ ಹೇಳ್ರಿ. 12ದಲ್ಲಿ ಎಷ್ಟು ಪ್ಲಸ್ ಮಾಡಿದ ನಂತರ 60 ಸಿಗುತ್ತೆ. 12 ಪ್ಲಸ್ ವಿಚ್ ನಂಬರ್ ಇಸ್ 60, 48. 12ದಲ್ಲಿ ಎಷ್ಟು ಪ್ಲಸ್ ಮಾಡಿದ ನಂತರ 60, 48. 12 ಪ್ಲಸ್ 48 60. 12ದಲ್ಲಿ 48 ಪ್ಲಸ್ ಮಾಡಿದ್ರೆ ಅಂದ್ರೆ 60. ಈಗ ನಮ್ದು ಆನ್ಸರ್ ಎಲ್ಲಿ, ಸೆಂಟರ್ ದಲ್ಲಿ ಸಿಗುತ್ತೆ. ಇಲ್ಲಿ ಸೆಂಟರ್ ದಲ್ಲಿ 3 ಎಷ್ಟಲ್ಲಿ 48. 3 ಇಂಟು ಯಾವ ನಂಬರ್ 48, 3 ಇಂಟು ಯಾವ ನಂಬರ್ 48, 3 1s 3, 3 6s 18, 3 ಇಂಟು 16 48. ಸೊ ಉಳಿದ ವಸ್ತು 16% ಲಾಭದಲ್ಲಿ ಸೆಲ್ ಮಾಡಬೇಕು. ಆಪ್ಷನ್ ನಂಬರ್, ದಿಸ್ ಇಸ್ ಅವರ್ ಆನ್ಸರ್ ಫಾರ್ ದ ಕ್ವೆಶ್ಚನ್. ಉಳಿದ ವಸ್ತು ಕೇಳಾರಂದ್ರೆ, ಉಳಿದ ವಸ್ತು ಎಷ್ಟು ಲಾಭದಲ್ಲಿ ಕೇಳಾರಂದ್ರೆ ಇಲ್ಲಿ, ಟೋಟಲ್ ವಸ್ತು ಮೇಲೆ ಕೇಳಾರಂದ್ರೆ ಲಾಸ್ಟ್ ದಲ್ಲಿ. If the total is asked, our answer will be at the last step. If they are asking the question remaining, so answer will be here. Steps are same. 2 ಸಲ 3 ಸಲ 4 ಸಲ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಇದು ಕಾನ್ಸೆಪ್ಟ್ ನಿಮ್ಗೆ ಸಿಗುತ್ತದೆ. ಆಲ್ರೆಡಿ ನಂದು ಹಿಂದಿನ ಕ್ಲಾಸ್ ನಲ್ಲಿ ಬಹಳ ಸಲ I have solved this pattern of questions also. 17. On selling 36 items, a shopkeeper gets the SP of 9 items. Find the profit percentage. ಲಾಭದ ಶೇಕಡಾವಾರು ಎಷ್ಟು ಸರ್, ಪ್ರಾಫಿಟ್ ಅಪಾನ್ CP into 100. ಬಟ್ ಯಾವಾಗೂ ಇಂತಹ ಪ್ರಶ್ನೆ ನೋಡಿದಿ, ವೆನ್ ಎವರ್ ಯು ಸಿ ದಿಸ್ ಕೈಂಡ್ ಆಫ್ ಕ್ವೆಶನ್, ಪ್ರಾಫಿಟ್ ಅಂದ್ರೆ ಡೈರೆಕ್ಟ್ಲಿ ಓಕೆ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್, ಅವರಿಗೆ ಲಾಭ ಎಷ್ಟಾಗಿದೆ, 9 ವಸ್ತುಗಳ ಮಾರಾಟ ಬೆಲೆಯ ಲಾಭ ಆಗಿದೆ. 9 ವಸ್ತು ಬರೀರಿ, 9 ಲಾಭ ಎಷ್ಟಾಗಿದೆ 9. ಬಟ್ 1 ಚೇಂಜ್ ಮಾಡಬೇಕು. ದೇರ್ ಆರ್ 2 ಮೆಥಡ್ಸ್, ಬಟ್ ಅಲ್ಲಿಂದ 1 ಮೆಥಡ್ ಅಷ್ಟು ಹೇಳ್ತೀನಿ. ಈಗ 9 ವಸ್ತುಗಳ ಲಾಭ ಆಗಿದೆ, ಎಸ್. ಬಟ್ CP ಎಲ್ಲಿದೆ, ಕಾಸ್ಟ್ ಪ್ರೈಸ್ ಎಲ್ಲಿದೆ, ಕೊಟ್ಟಿಲ್ಲ. ಈಗ ಹೇಳ್ತೀನಿ ನೋಡ್ರಿ, ಈ ಪ್ಯಾಟರ್ನ್ ಯಾವ ಇದೆ ಪ್ಯಾಟರ್ನ್. ವಸ್ತು ವೆನ್ ವಿ ಆರ್ ಸೆಲಿಂಗ್ ದ ಆರ್ಟಿಕಲ್ಸ್, ಇಫ್ ವಿ ಆರ್ ಗೆಟಿಂಗ್ ದ ಪ್ರಾಫಿಟ್ ಇನ್ ಟರ್ಮ್ಸ್ ಆಫ್ SP, ನಮ್ಗೆ ಪ್ರಾಫಿಟ್ ಆರ್ ಲಾಸ್. ಇಫ್ ವಿ ಆರ್ ಗೆಟಿಂಗ್ ಪ್ರಾಫಿಟ್ ಆರ್ ಲಾಸ್ in terms of selling price, in terms of selling price. First read the things. When we are selling the article, ಈ ಬಾಟಲ್ ಸೆಲ್ ಆದ ನಂತರ ನಮಗೆ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ, ಯಾವ ಟರ್ಮ್ಸ್ ಅಲ್ಲಿ, ಸೆಲ್ಲಿಂಗ್ ಪ್ರೈಸ್. ನೋಡ್ರಿ ಕನ್ನಡ ಮೀಡಿಯಂ ನೀವು ನೋಡ್ರಿ, ಈ ಬಾಟಲ್ ವಸ್ತು ಸೆಲ್ ಆದ ನಂತರ ನಮಗೆ ಲಾಭ ಇಲ್ಲ ಅಂದ್ರೆ ನಷ್ಟ. ಓಕೆ, ಹಿಂಗ ಕೊಟ್ಟಾರ 9 ವಸ್ತುಗಳ ಮಾರಾಟ ಬೆಲೆಯ ಇನ್ ಟರ್ಮ್ಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ. ಒನ್ ಥಿಂಗ್ ಮಾಡ್ಬೇಕು, 1 ಪ್ರೊಸೆಸ್ ಮಾಡ್ರಿ. ಏನ್ರಿ ಸರ್, ಏನಾಗಿದೆ ನಮ್ಗೆ ಲಾಭ ಆಗಿದೆ ಅಂದ್ರೆ ಈ 2 ಮೈನಸ್ ಮಾಡ್ರಿ, ಉಲ್ಟಾ ಮಾಡ್ಬೇಕು. ವೆನ್ ಎವರ್ ಪ್ರಾಫಿಟ್ ಆರ್ ಲಾಸ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ SP, ಸೆಲ್ಲಿಂಗ್ ಪ್ರೈಸ್ ಜೊತೆ ಕೊಟ್ಟಾರ, ಲಾಭ ಆಗಿದೆ ಅಂದ್ರೆ ಈ 2 ಮೈನಸ್ ಮಾಡ್ರಿ, ನಷ್ಟ ಆಗಿದೆ ಅಂದ್ರೆ ಈ 2 ಪ್ಲಸ್ ಮಾಡ್ರಿ, ಬೈ ಹೆಟ್ ಮಾಡ್ರಿ. ಇದು
ಸೊ ನಮ್ಗೆ ಏನಾಗಿದೆ ಲಾಭ. ಲಾಭ ಅಂದ್ರೆ ಮೈನಸ್ ಮಾಡೋದು. 36 - 9 ಇದು ಶಾರ್ಟ್ ಟ್ರಿಕ್ ಇದೆ. 36 - 9 ಸೊ 27 ಬರೀರಿ. ಸೊ ಕಾಸ್ಟ್ ಪ್ರೈಸ್ ಹಿಂಗ್ ಬರೀಬೇಕು. ಇಂಟು ಏನ್ರಿ 100. 9 1s are 9, 9 3s are 27, 1/3 means 33.33% ಪ್ರಾಫಿಟ್ ನಮ್ಗೆ. ಸೊ ಇಂಥ ಪ್ರಶ್ನೆಯಲ್ಲಿ ಫಸ್ಟ್ ಆಫ್ ಆಲ್ ಪ್ರಾಫಿಟ್ ಎಷ್ಟು ಕೊಡ್ತಾರ ಅಷ್ಟು ಬರೀರಿ. 9 ವಸ್ತುಗಳ ಲಾಭ ಆಗಿದೆ ಬರೀರಿ. ಹಾ ಸರ್, ಇದರಲ್ಲಿ ಏನ್ ಚೇಂಜ್ ಇಲ್ಲ. ಬಟ್ ಸಿ ಪಿ ಹೆಂಗ್ ಬರಿಬೇಕು, ನಮ್ಗೆ ಲಾಭ ಆಗಿದೆ ಅಂದ್ರೆ 2 ಮೈನಸ್ ಮಾಡಿ ಸಿ ಪಿ ಬರೀ. ನಮ್ಗೆ ಇಲ್ಲಿ ಲಾಭ ಜಾಗೆಯಲ್ಲಿ ನಷ್ಟ ಕೊಟ್ಟಾರ ಅಂದ್ರೆ ನಷ್ಟ ಅಂದ್ರೆ ಮೈನಸ್ ಮಾಡಬೇಡ, ಈ 2 ಸಂಖ್ಯೆ ಪ್ಲಸ್ ಮಾಡಬೇಕು. 36 + 9 ಎಷ್ಟು 45 ಮಾಡಬೇಕು. ಓಕೆ, ಅಗೇನ್ ದೇರ್ ಆರ್ 2 ವೆರೈಟೀಸ್ ಕ್ವಶನ್ಸ್. ಮಾರಾಟ ಬೆಲೆಯಲ್ಲಿ ಕೊಡ್ತಾರೆ, ಒಂದೊಂದ್ಸಲ ಅಸಲು ಬೆಲೆ. ಅಸಲು ಬೆಲೆಯಲ್ಲಿ ಡೈರೆಕ್ಟ್ ಇದೆ. ಅಸಲು ಬೆಲೆ ಕ್ವಶನ್, ಅಸಲು ಬೆಲೆಯ ಇಷ್ಟು ಲಾಭ ಆಗಿದೆ ಅಂದ್ರೆ ಡೈರೆಕ್ಟ್ 9 / 36 × 100 ಅಸಲು ಬೆಲೆ ಇದೆ. ಮಾರಾಟ ಬೆಲೆಯಲ್ಲಿ ಕೊಟ್ಟಿಲ್ಲ. ದೇ ಆರ್ ನಾಟ್ ಗಿವಿಂಗ್ ಇನ್ ಟರ್ಮ್ಸ್ ಆಫ್ SP, ದೇ ಆರ್ ಗಿವಿಂಗ್ ಇನ್ ಟರ್ಮ್ಸ್ ಆಫ್ CP. ಡೈರೆಕ್ಟ್ 9/9 ಎಷ್ಟಿದೆ 36. 9 1s 9 4s 1/4 25%, 25%. ಹಾ, ಬಟ್ ಇದರಲ್ಲಿ ಆಪ್ಷನ್ ಅಲ್ಲಿ ಇಲ್ಲ ಅದು. ಓಕೆ, ಬೈ ಹೆಡ್ ಮಾಡ್ರಿ. ಮುಂದಿನ ಕ್ವಶನ್ ನೋಡೋಣ. ಪ್ರೈಸ್ ಆಫ್ ಎಡಿಬಲ್ ಆಯಿಲ್ ಇನ್ಕ್ರೀಸಸ್ ಬೈ 45%. ಟು ಮೇಂಟೈನ್ ದ ಬಜೆಟ್, ರೇಖಾ ರೆಡ್ಯೂಸಸ್ ಕನ್ಸಂಪ್ಷನ್ by 20%. Find the increase in expenditure due to the edible oil. Okay, ಕ್ವಶನ್ ಓದ್ರಿ, ಪಾಸ್ ಮಾಡ್ರಿ, ಸರಿಯಾಗಿ ಯಾಕೆ ಮಾಡ್ರಿ, ಈಗ ಟೈಮಿಂಗ್ ಜಾಸ್ತಿ ಇಲ್ಲ. ಓಕೆ, ನೋಡ್ರಿ 100 ರೂಪಾಯಿದೆ ಇದೆ. ಓಕೆ, ಆಮೇಲೆ ದ ಪ್ರೈಸ್ ಆಫ್ ಎಡಿಬಲ್ ಆಯಿಲ್ ಇನ್ಕ್ರೀಸ್ ಬೈ 45%. ಇದು ಪ್ರೈಸ್ ಏನಾಗಿದೆ, ಜಾಸ್ತಿ ಆಗಿದೆ, 145 ಆಗಿದೆ. ಈಗ ರೇಖಾ ಏನ್ ಮಾಡ್ತಾರೆ ಗೊತ್ತಿದೆ, ಶಾಪ್ಗೆ ಹೋಗ್ತಾರೆ. ಏನ್ ಕೇಳಾಗ ಆಯಿಲ್. ಓಕೆ, ಶಾಪ್ ಕೀಪರ್ಗೆ ಏನ್ ಹೇಳ್ತಾರೆ, ರೇಖಾ ಶಾಪ್ ಕೀಪರ್ ಅಣ್ಣ ಸ್ವಲ್ಪ ಎಣ್ಣೆ ಕೊಡ್ರಿ. ಶಾಪ್ ಕೀಪರ್ ಅಣ್ಣ ಏನ್ ಹೇಳ್ತಾರೆ, ಎಣ್ಣೆ ಏನಾಗಿದೆ 45% ಏನಾಗಿದೆ, ಜಾಸ್ತಿ ಆಗಿದೆ. ಈಗ ರೇಖಾ ವಿಚಾರ ಮಾಡ್ತಾರ, ಪ್ರೈಸ್ ಬಹಳ ಜಾಸ್ತಿ ಆಗಿದೆ. ಅವ್ರು ಏನ್ ವಿಚಾರ ಮಾಡ್ತಾರೆ ನೋಡ್ರಿ, ಆ ಬಳಕೆಯನ್ನು 20% ಕಡಿಮೆ ಮಾಡಬೇಕು. ಓಕೆ, ಸೊ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಮಾಡಿದ್ರು. ಈ ತಿಂಗಳಲ್ಲಿ ನೋಡ್ರಿ, ಇರಾನ್ ವಾರ್ ಆಗಿದೆ ನಮ್ದು ಭಾರತ ಜೊತೆ ಇಲ್ಲ, USA ಜೊತೆ. ಈಗ ಪ್ರೈಸ್ ಜಾಸ್ತಿ ಆಗಿದೆ. ಎಲ್ಲರೂ ಏನು ವಿಚಾರ ಮಾಡ್ತಾರೆ, ಸ್ವಲ್ಪ ಆಯಿಲ್ ಕಡಿಮೆ ಮಾಡೋಣ, ಇದು ಹೆಲ್ತ್ಗೆ ಸರಿ ಇದೆ. ಸೊ ಅವರು ಆ ಶಾಪ್ ಕೀಪರ್ಗೆ ಹೇಳ್ತಾರೆ, 20% ಕಡಿಮೆ ಕೊಡ್ರಿ, ನನ್ಗೆ 20% ಕಡಿಮೆ ಕೊಡ್ರಿ. 10% ಎಷ್ಟಿದೆ 14.5. 14.5 20% 14.5 14.5 14.5 14.5 29. ಸೊ 29 ಕಡಿಮೆ ಮಾಡ್ರಿ. 145 - 29 ಎಷ್ಟ್ರಿ, 5 - 9 6. ಆಮೇಲೆ ಎಷ್ಟು 4 - 3 1. ಆಮೇಲೆ ಇದು 169. ಪ್ರಶ್ನೆ ಏನಿದೆ, ಈ ಎಣ್ಣೆಯ ಆ ವೆಚ್ಚದಲ್ಲಿ ಏರಿಕೆ ಎಷ್ಟಾಗಿದೆ, ಇಲ್ಲಿಂದ ಇಲ್ಲಿ ನೋಡ್ರಿ ಎಷ್ಟು ಜಾಸ್ತಿ ಆಗಿದೆ, 16% ಹೆಚ್ಚಾಗಿದೆ. ಸೊ ದಿಸ್ ಇಸ್ ದ ಇನ್ಕ್ರೀಸ್ ಇನ್ ದ ಖರ್ಚು. ಇಷ್ಟು ಖರ್ಚು ಜಾಸ್ತಿ ಆಗಿದೆ, ಇಷ್ಟಾಗಿಲ್ಲ ರೇಖಾ, ಯಾಕಂದ್ರೆ ಕಡಿಮೆ ಆಯಿಲ್ ಕೊಟ್ಟಾರ. ಸೊ 16% ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. 16% answer. So this is the thing. I hope this is clear to each and everyone. So this is 18th question. ಮುಂದಿನ ಕ್ವಶನ್ ಒಂದು ನೋಡೋಣ. ಆಮೇಲೆ ಇದು ಯಾವ್ದು, ಜನಸಂಖ್ಯೆ ಬಹಳ ಇಂಪಾರ್ಟೆಂಟ್ ಇದೆ. ಜನಸಂಖ್ಯೆ ಕೇಳ್ತಾರೆ ನಿಮಗೂ, ವೆಹಿಕಲ್ ಪ್ರೈಸ್ ಕೊಡಬಹುದು. ವೆಹಿಕಲ್ ಪ್ರೈಸ್, ಜನಸಂಖ್ಯೆ ಕ್ವಶನ್ ಎಲ್ಲ ಪ್ರಶ್ನೆಯಲ್ಲಿ ಒಂದೇ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್ ನೋಡ್ರಿ. ಈಗ ಒಂದು ಪಟ್ಟಣದ ಜನಸಂಖ್ಯೆ ಪ್ರತಿ ವರ್ಷ 35% ಏನಾಗುತ್ತೆ, ಹೆಚ್ಚಾಗುತ್ತದೆ. 2 ವರ್ಷ ನಂತರ ಆ ಜನಸಂಖ್ಯೆ ಎಷ್ಟು, ಆ ಈಗಿನ ಜನಸಂಖ್ಯೆ ಎಷ್ಟಿದೆ, ಪ್ರೆಸೆಂಟ್ ಜನಸಂಖ್ಯೆ. ಈಗಿನ ಜನಸಂಖ್ಯೆ, ಪ್ರೆಸೆಂಟ್ ಜನಸಂಖ್ಯೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. 2 ವರ್ಷದ ನಂತರ, 2 ವರ್ಷ ಮುಂದೆ ಹೋಗೋನು, 100 2 ಸಲ ಇಲ್ಲಿ ಬರೀರಿ. 2 ವರ್ಷ ನಂತರ ಮುಂದೆ ಅಂದ್ರೆ 100 ಕೆಳಗಡೆ. ಪ್ರತಿ ವರ್ಷ 35%, ಎವ್ರಿ ಇಯರ್ 35% increases there. Present population I don't know, will write it X. Okay, you can write X or present. And you are going forward, you are going after 2 years, 100 2 times and 35% increase ಮಾಡ್ರಿ. 135 135 and ಎಷ್ಟಾಗುತ್ತೆ ಇಲ್ಲೇ ಬರೀರಿ. 2 ವರ್ಷ ಆದ ನಂತರ ಇದು ಎಷ್ಟಾಗುತ್ತೆ, 91125. ಇದು ಮೆಥಡ್ 1 ಇದೆ. ಮೆಥಡ್ 2 ಹೆಂಗ್ರಿ, ಮೆಥಡ್ ನಂಬರ್ 2 ಅದು ನಿಮ್ಗೆ ಗೊತ್ತಿರಬಹುದು. 100 ಇದೆ, 135.
100 ಇದೆ 135 ಇಂಟು ಮಾಡ್ರಿ 100 ಸಿಂಪ್ಲಿಫೈ ಅಂಡ್ ಮಲ್ಟಿಪ್ಲೈ. ಈ ಕಡೆಯಿಂದ ಸಂಖ್ಯೆ ಅಂದ್ರೆ ಸ್ಟಾರ್ಟಿಂಗ್ ಓಲ್ಡ್ ಅಂಡ್ ಆ ಕಡೆಯಿಂದ ಸಂಖ್ಯೆ ಅಂದ್ರೆ ನ್ಯೂ ಅಂಡ್ ಯೂನಿಟರಿ ಮೆಥಡ್ ಯೂಸ್ ಮಾಡಿ. ಯು ಕ್ಯಾನ್ ಯೂಸ್ ಮೆಥಡ್ 1 or 2. ವಿಲ್ ಯೂಸ್ ದಿಸ್ ನಾವು ಕ್ಯಾನ್ಸಲ್ ಮಾಡ್ರಿ ಹಿಂದ್ರಿ. ಸೊ ವಿಲ್ ಯೂಸ್ ದಿಸ್ ಟೇಬಲ್. 5 2s are 10 ಆಮೇಲೆ 5 7s are 35 5 20s ಇಲ್ಲೇ ಸೇಮ್ 27 20 27 9 ಮಗ್ಗಿಯಲ್ಲಿ ಬರುತ್ತೆ 9 ಟೇಬಲ್ ಮೈ ಡಿಯರ್ ಫ್ರೆಂಡ್ಸ್. 9 ಮಗ್ಗಿ 9 ರಿಂದ ಹೋಗುತ್ತೆ ಹೋಗ್ಬೋದು ನೋಡೋಣ. ರೈಟ್ 9 3s are 27 9 1s are 9 9 0s are 9 1s are 9 ಆಮೇಲೆ 10 11 9 2s are 18 9 5s are 45. ಸಿಂಪ್ಲಿಫಿಕೇಶನ್ ನೋಡ್ರಿ 9 3s are 27 9 1s are 9 9 1s are 9 9 2s are 18 9 5s are 45. ಎಸ್ 3 3 9 9ರಿಂದ ಇನ್ನೊಂದ್ಸಲ ಡಿವೈಡ್ ಮಾಡ್ರಿ. 9ರಿಂದ ಇನ್ನೊಂದ್ಸಲ ಡಿವೈಡ್ ಮಾಡೋಣ. 3 into 3 9 3 3 9 9 ಈ ಕಡೆಯಿಂದ ಕ್ಯಾನ್ಸಲ್ 9 1s are 9 9 2s are 18 9 5s are 45 ಎಷ್ಟು 125. ಸೊ ಪ್ರೆಸೆಂಟ್ ವ್ಯಾಲ್ಯೂಗೆ ಎಕ್ಸ್ ಬರೋಣ. ಇದು ಏನಿಲ್ಲ 1 20 into 20 400 is equal to ಎಷ್ಟು 125. ಸೊ ಏನ್ ಮಾಡ್ಬೇಕು ಈಗ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. ಸೊ 400 ಇಂಟು ಆ ಕಡೆ ಸಂಖ್ಯೆ ಇಂಟು ಮಾಡ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನ್ರಿ 125 4 500 125 ಇಂಟು 4 500 ಅಂಡ್ 20 ಎಕ್ಸ್ಟ್ರಾ ಇದೆ 20 ಹಚ್ಚ್ರಿ. ನಮ್ದು ಆನ್ಸರ್ 50,000. ನಮ್ದು ಆನ್ಸರ್ ಎಷ್ಟು 50,000. ಆಪ್ಷನ್ ನಂಬರ್ ಎಲ್ಲಿದೆ ಅದು ಆಪ್ಷನ್ ನಂಬರ್ 2 ಇಸ್ ದ ಆನ್ಸರ್. ಎಕ್ಸ್ ಇಸ್ ಈಕ್ವಲ್ ಟು 50,000. ಇದು ನಮ್ದು ಜನಸಂಖ್ಯೆ. ಪ್ರೆಸೆಂಟ್ ಪಾಪ್ಯುಲೇಷನ್ ಇಸ್ 100 ಟೆಕ್ನಿಕ್. 3 ವರ್ಷದ ಪ್ರಶ್ನೆ ಇದೆ ಅಂದ್ರೆ 3 ಸಲ 100 100 100 ಬರಬೇಕು. 4 ವರ್ಷದ ಪ್ರಶ್ನೆ ಇದೆ ಅಂದ್ರೆ 4 ಸಲ. ಬಟ್ 4 ವರ್ಷದ ಪ್ರಶ್ನೆ ಐತಿ ಅಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ. ಸೊ ಆ ಪ್ರಶ್ನೆ ನೀವು ಲಾಸ್ಟ್ಗೆ ಸಾಲ್ವ್ ಮಾಡಬೇಕು. ಮುಂದಿನ ಕ್ವಶನ್ ಇದರಲ್ಲಿ ಐ ಥಿಂಕ್ ದೇರ್ ಇಸ್ 3 years. ದೇರ್ ಇಸ್ 3 years. ಏನ್ ಮಾಡ್ರಿ ಇದು ಟ್ರೈ ಮಾಡ್ರಿ ಇದರಲ್ಲಿ ಬಟ್ ಎಕ್ಸಾಮ್ದಲ್ಲಿ ಇಂಥ ಜಾಸ್ತಿ ವರ್ಷದ ಕೊಟ್ಟಾರ 12% 8% ಕಡಿಮೆ ಅಂದ್ರೆ ಮೈನಸ್ 8% ಕಡಿಮೆ ಅಂದ್ರೆ 192 12% ಜಾಸ್ತಿ ಅಂದ್ರೆ 100 112. ಇನ್ನೊಂದೇನಿದೆ 2 ವರ್ಷದ ಐತಿ. ಇದು ಎಷ್ಟು ವರ್ಷದ ಇದೆ ದಿಸ್ ಇಸ್ ಆಲ್ಸೋ 2 years. ಇದು 2 ವರ್ಷದಿದೆ ಟ್ರೈ ಮಾಡ್ರಿ. ಸೊ ದಿಸ್ ಇಸ್ ಅವರ್ ಹೋಮ್ ವರ್ಕ್. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್ ಒನ್ ಮೋರ್ ಕ್ವಶನ್ RRB ಗ್ರೂಪ್ ಡಿ 2022. ಐ ಥಿಂಕ್ ಇದು ಎಷ್ಟು 2 ವರ್ಷ ಇದು 2 ವರ್ಷದಿದೆ. ಟ್ರೈ ಮಾಡ್ರಿ ಸೇಮ್ ಕಾನ್ಸೆಪ್ಟ್ ಟ್ರೈ ಮಾಡಬೇಕು ಅಂಡ್ ಕಮೆಂಟ್ ಮಾಡ್ರಿ ಎಷ್ಟಿದೆ ಆನ್ಸರ್. ಅಂಡ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ರಿ. ಕ್ಲಾಸ್ ಹೆಂಗಾಗಿದೆ ಎಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಓಕೆ ಸಪೋಸ್ ರಿಯಲಿ ಹೆಲ್ಪ್ ಆಗಿದೆ ಅಂದ್ರೆ ಎಸ್ ನಿಮ್ದು ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಗೆಟ್ ಮೋಟಿವೇಶನ್ ಫ್ರಮ್ ಯುವರ್ ಕಮೆಂಟ್ಸ್. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಹೌ ಯು ಲೈಕ್ ದ ಕ್ಲಾಸ್. ಒಪಿನಿಯನ್ ಬರೀರಿ ನಿಮ್ದ. ಓಕೆ ಸೊ ಮುಂದಿನ ಕ್ಲಾಸಲ್ಲಿ ಮತ್ತೇನೇನು ಮಾಡಬೇಕು ಮತ್ತೆ ನಿಮ್ದು ಒಪಿನಿಯನ್ ಅಬೌಟ್ ದ ಕ್ಲಾಸಸ್ ಎವ್ರಿಥಿಂಗ್ ಮೆನ್ಷನ್ ಮಾಡ್ರಿ. ಥ್ಯಾಂಕ್ ಯು. ಕೀಪ್ ಆನ್ ಸ್ಟಡಿಂಗ್. ಜೈ ಹಿಂದ್.